ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊರಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಜಗದೀಶ್ ಕೆ. ಸ್ಟೇಟ್ ಇಂಪಾರ್ಟೆಂಟ್ ವಿಷಯವನ್ನು ಇಟ್ಕೊಂಡು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸಂತೋಷ್ ಲಾಡ್ ಫೌಂಡೇಶನ್ನ ಈ ತರಗತಿಗಳನ್ನು ಇಡೀ ಕರ್ನಾಟಕದಾದ್ಯಂತ ತುಂಬ ಉತ್ತಮವಾಗಿ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ಜೊತೆಗೆ ಈ ತರಗತಿಗಳನ್ನು ಸಾಕಷ್ಟು ಆಸಕ್ತಿದಾಯಕ ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇದ್ದೀರಿ. ಆ ಮೂಲಕ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಲುಪಿಸುತ್ತಾ ಈ ಒಂದಿಷ್ಟು ತರಗತಿಗಳನ್ನು ಮತ್ತೆ ಮುಂದುವರಿಸೋಣ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಕಳೆದ ತರಗತಿಯಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಹೌದಲ್ವಾ? ಕರ್ನಾಟಕದ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ, ಹೌದಲ್ವಾ? ಈ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ವ್ಯಾಪ್ತಿ ಅಂತ ಬಂದಾಗ ನಾನು ಲಾಸ್ಟ್ಗೆ ನಿಮಗೆ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಬೇಕಾದ್ರೆ ಈ ಹಿಂದಿನ ತರಗತಿಯಲ್ಲಿ ನಿಮಗೆ ಕಾಳಿ ನದಿ, ಹೌದಾ, ಕಾಳಿ ಶರಾವತಿ, ದೆನ್ ಮೂರನೇದ್ದು ಅಘನಾಶಿನಿ, ಕಾಳಿ ಶರಾವತಿ, ಅಘನಾಶಿನಿ, ಬೇಡ್ತಿ, ಈ ನದಿಗಳ ಬಗ್ಗೆ ಚರ್ಚೆ ಮಾಡಿದ್ದೆ. ದೆನ್ ನೆಕ್ಸ್ಟು ಇವತ್ತು ನಾವೇನು ಮಾಡೋಣ, ನೇತ್ರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಚರ್ಚೆ ಮಾಡೋಣ. ಯಾವುದು? ನೇತ್ರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಮಾಡೋಣ. ಇದು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ತುಂಬ ಪ್ರಮುಖವಾಗಿರುವಂತಹ ನದಿ ವ್ಯವಸ್ಥೆಗಳು ಅಂತ ಬಂದಾಗ, ತುಂಬ ಪ್ರಮುಖವಾದಂತಹ ನದಿ ವ್ಯವಸ್ಥೆಗಳು ಅಂತ ಬಂದಾಗ ನೆನಪಲ್ಲಿರಲಿ. ದೆನ್ ನೆಕ್ಸ್ಟು ಇವತ್ತು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ದಟ್ ಈಸ್ ಕಾಳಿ ನದಿ ವ್ಯವಸ್ಥೆ, ಅಥವಾ ನೇತ್ರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ. ಯಾವುದು? ನೇತ್ರಾವತಿ ನದಿ, ನೇತ್ರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸ್ವಲ್ಪ ಫಂಡ್ ತೊಗೊಳ್ರಿ, ಇನ್ನೊಂದು 4. ಎಸ್, ಈ ನೇತ್ರಾವತಿ ನದಿಯ ಉಗಮ ಅಂತ ಬಂದಾಗ, ನೇತ್ರಾವತಿ ನದಿಯ ಉಗಮ ಅಂತ ಬಂದಾಗ ನೆನಪಲ್ಲಿರಲಿ ಸರ್, ಈ ನದಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗದಲ್ಲಿ ಕಂಡುಬರ್ತಕ್ಕಂಥ, ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗ ಅಂತ ಹೇಳಿ ಈ ನದಿ ಉಗಮ ಸ್ಥಾನ ಎಲ್ಲಿಪ್ಪ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗ. ಈ ನದಿ ಕರ್ನಾಟಕದೊಳಗೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕ, ಯಾವ್ಯಾವ ಜಿಲ್ಲೆಗಳ ಮೂಲಕ ಅಂತಂದರೆ ಈ ನದಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 98 ಕಿಲೋಮೀಟರ್ಗಳಷ್ಟು ಉದ್ದ, ನೆನಪಿರಲಿ ಎಷ್ಟು? 98 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ದಕ್ಷಿಣ ಕನ್ನಡ ಜಿಲ್ಲೆಯ, ನೆನಪಿರಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಕೋಡಿಯಾಲಬೈಲು ಎಂಬಲ್ಲಿ
ದಕ್ಷಿಣ ಕನ್ನಡ ಜಿಲ್ಲೆಯ ಕೋಡಿಯಾಲ ಬೈಲು ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ತದೆ, ನೆನಪಿರಲಿ. ಇದು ಯಾವ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ನೇತ್ರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ. ನೇತ್ರಾವತಿ ನದಿಯ ಉಗಮ ಅಂತ ಬಂದಾಗ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗದಲ್ಲಿ ಉಗಮಗೊಳ್ಳುತ್ತೆ. ಈ ನದಿ ಕರ್ನಾಟಕದೊಳಗ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ 2 ಜಿಲ್ಲೆಗಳಲ್ಲಿ ಹಾದು ಇದು 98 ಕಿಲೋಮೀಟರ್ಗಳಷ್ಟು ಕರ್ನಾಟಕದಲ್ಲಿ ಹಾದು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಡಿಯಾಲ ಬೈಲು ಎಂಬಲ್ಲಿ ಇದು ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಈ ನದಿಗಳ ಉಗಮ ಜೊತೆಗೆ ಯಾವ ಪ್ರದೇಶದಲ್ಲಿ ಸಮುದ್ರವನ್ನು ಸೇರ್ತಾವೆ ಅನ್ನೋದನ್ನು ಕೂಡ ಒಂದಿಷ್ಟು ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಕಾಳಿ ಇದು ಕಾರವಾರದ ಬಳಿ, ಶರಾವತಿ ಇದು ಹೊನ್ನಾವರದ ಬಳಿ, ಅಘನಾಶಿನಿ ಇದು ತದಡಿಯ ಬಳಿ, ಬೇಡ್ತಿ ಗಂಗಾವಳಿಯ ಬಳಿ, ನೇತ್ರಾವತಿ ನದಿ ಇದು ಕೋಡಿಯಾಲ ಬೈಲು ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ತಕ್ಕಂಥದ್ದು. ಅವುಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ, ಅದನ್ನೊಂದಿಷ್ಟು ನೋಟ್ ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಅದಾದಮೇಲೆ ನೇತ್ರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ಈ ನೇತ್ರಾವತಿ ನದಿ ತನ್ನ ಹರಿವಿನ ಪಾತ್ರದಲ್ಲಿ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಪಾತಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಬೇಕಾದ್ರೆ ಇವುಗಳ ಕೆಲವೊಂದಿಷ್ಟು ವಿಶೇಷತೆಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ಕರ್ನಾಟಕದ ನದಿಗಳು ಬಹುತೇಕ ಏನಾಗಿದ್ದಾವೆ, ಈ ಪಶ್ಚಿಮಕ್ಕೆ ಹರಿಯುವ ಸಂದರ್ಭದೊಳಗೆ ಆಲ್ಮೋಸ್ಟ್ ಕಣಿವೆ ಪ್ರದೇಶಗಳಲ್ಲಿ ಹಾದು ಬರ್ತವೆ. ಕಣಿವೆ ಪ್ರದೇಶಗಳಲ್ಲಿ ಹಾದು ಬರೋದರಿಂದ ಬೆಟ್ಟಗಳಿಂದ ದುಮ್ಮಿಕ್ಕುವ ಸಂದರ್ಭದಲ್ಲಿ ಅಷ್ಟು ನದಿಗಳು ಜಲಪಾತಗಳನ್ನು ಸೃಷ್ಟಿ ಮಾಡಿದವೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು. ಹಾಗಾಗಿ ಎಲ್ಲ ನದಿಗಳು ಜಲಪಾತಗಳನ್ನು ಸೃಷ್ಟಿ ಮಾಡಿರುವ ಹಾಗೆ ಇವನ್ ನೇತ್ರಾವತಿ ನದಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಗಾಡಿ ಬೆಟ್ಟ ಎಂಬಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಗಾಡಿ ಬೆಟ್ಟ ಎಂಬಲ್ಲಿ ಇಲ್ಲೊಂದು ಜಲಪಾತವನ್ನು ಸೃಷ್ಟಿ ಮಾಡಿದೆ. ದಟ್ ಈಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಗಾಡಿ ಬೆಟ್ಟ ಎಂಬಲ್ಲಿ ಜಲಪಾತವನ್ನು ಸೃಷ್ಟಿ ಮಾಡಿದೆ. ದಟ್ ಈಸ್ ಭಂಡಾಜೆ ಜಲಪಾತ ಅಂತ ಹೇಳಿ ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಯಾವುದು? ಭಂಡಾಜೆ ಜಲಪಾತ. ಈ ಭಂಡಾಜೆ ಜಲಪಾತ ಇದು ಎಲ್ಲಿ ನಿರ್ಮಾಣಗೊಂಡಿದೆಪ್ಪ ಅಂತಂದರೆ ದಟ್ ಈಸ್ ಇನ್ ದಕ್ಷಿಣ ಕನ್ನಡ ಜಿಲ್ಲೆ. ಈ ಭಂಡಾಜೆ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆಪ್ಪ ಅಂತಂದರೆ ನೇತ್ರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಗಾಡಿ ಬೆಟ್ಟ ಎಂಬಲ್ಲಿ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಪಾತ. ಇಲ್ಲಿ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ದಟ್ ಎಲ್ಲ ನದಿಗಳಿಗೆ ಸಂಬಂಧಪಟ್ಟಾಗ ಯಾವ್ಯಾವ ಜಲಪಾತಗಳು ಸೃಷ್ಟಿಯಾಗಿದ್ದಾವೆ ಅನ್ನೋದನ್ನು ಮತ್ತೊಂದು ಸಲ ಹೇಳಿರ್ತೇನೆ, ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಒಂದು ಕಾಳಿ ನದಿ, ಇದು ಲಾಲ್ಗುಳಿ ಮತ್ತು ಸಾತುಡ್ಡಿ ಜಲಪಾತವನ್ನು ನಿರ್ಮಾಣ ಮಾಡಿದೆ. ಶರಾವತಿ ಅದು ವಿಶ್ವಪ್ರಸಿದ್ಧ ಜೋಗ ಜಲಪಾತವನ್ನು ನಿರ್ಮಾಣ ಮಾಡಿದೆ. ಅಘನಾಶಿನಿ ನದಿ ಇದು ಊಂಚಳಿ ಜಲಪಾತವನ್ನು ನಿರ್ಮಾಣ ಮಾಡಿದೆ. ಆ ಊಂಚಳಿ ಜಲಪಾತಕ್ಕೆ ನಾವು ಈ ಲೂಷಿಂಗ್ಟನ್ ಫಾಲ್ಸ್ ಮತ್ತು ಸ್ಥಳೀಯವಾಗಿ ಕೆಪ್ಪಜೋಗ ಅಂತಲೂ ಕೂಡ ಕರೀತವೆ. ಅದಾದಮೇಲೆ ಬೇಡ್ತಿ ನದಿ ಇದು ತನ್ನ ಹರಿವಿನ ಪಾತ್ರದೊಳಗೆ ಮಾಗೋಡು ಜಲಪಾತವನ್ನು ಸೃಷ್ಟಿ ಮಾಡಿದೆ. ನೇತ್ರಾವತಿ ನದಿ ಇದು ಭಂಡಾಜೆ ಜಲಪಾತವನ್ನು ಸೃಷ್ಟಿ ಮಾಡಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಗಾಡಿ ಬೆಟ್ಟದ ಬಳಿ. ಕ್ಲಿಯರ್? ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳೋ ಸಾಧ್ಯತೆಗಳು, ಒಂದು ಕಡೆ ನದಿಗಳನ್ನು ಕೊಡುತ್ತಾನೆ, ಕಾಳಿ, ನೇತ್ರಾವತಿ, ಅದಾದಮೇಲೆ ಅಘನಾಶಿನಿ, ಅದಾದಮೇಲೆ ಬೇಡ್ತಿ ಅಂತ ಕೊಡ್ತಾನೆ, ಬೇಡ್ತಿ. ಓಕೆನಾ? ಈ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ಇವುಗಳಿಗೆ ಹೊಂದಾಣಿಕೆ ಆಗುವ ಹಾಗೆ ಇಲ್ಲೊಂದಿಷ್ಟು ಜಲಪಾತಗಳನ್ನು ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ಸಾತೊಡ್ಡಿ ಜಲಪಾತ. ದೆನ್ ನೆಕ್ಸ್ಟು ಇಲ್ಲಿ ಜೋಗ ಜಲಪಾತ. ದೆನ್ ಊಂಚಳ್ಳಿ ಜಲಪಾತ. ದೆನ್ ನೆಕ್ಸ್ಟ್ ಬೇಡ್ತಿ ನದಿಗೆ ಸಂಬಂಧಪಟ್ಟ ಹಾಗೆ ಮಾಗೋಡು ಜಲಪಾತ ಅಂತ ಕೊಡ್ತಾನೆ. ಗಮನಿಸ್ರಿ, ಈ ಪ್ರಶ್ನೆಯನ್ನು ನೋಡಿದಾಗ ಆಲ್ಮೋಸ್ಟ್ ಜನ ಈಗ ಆಲ್ರೆಡಿ ನೋಡ್ತಾ ಇರುವಂಥವ್ರು ಉತ್ತರ ಏನು ಅಥವಾ ಇದು ಪ್ರಶ್ನೆ ಏನು ಅಂತಂದೇಳಿ ಆಲ್ರೆಡಿ ಗೆಸ್ ಮಾಡಲಿಕ್ಕೆ ಸಾಧ್ಯ ಆಗಿರ್ತದೆ, ಹೌದಲ್ವಾ? ಈ ರೀತಿಯ ಪ್ರಶ್ನೆಗಳನ್ನು ಹೊಂದಿಸಿ ನಮಗೆ ಪ್ರಶ್ನೆ ಕೊಟ್ಟಿದ್ದಾನೆ ಅಂತಂದರೆ ಅವನು ಪ್ರಶ್ನೆ ಯಾವ ರೀತಿ ಕೇಳಿರ್ತಾನಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಅನ್ನೋ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಿರ್ತಾನೆ. ಇಲ್ಲಾಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಎನ್ನುವ ಆಧಾರದ ಮೇಲೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಇತ್ತೀಚಿನ ಈ ಎಕ್ಸಾಮ್ನ ವಿಧಗಳಲ್ಲಿ ಆಗುವುದಿಲ್ಲ ಅಥವಾ ಯಾವುದು ಸರಿಯಾಗಿ ಹೊಂದುವುದಿಲ್ಲ ಎನ್ನುವ ಆಧಾರದ ಮೇಲೆ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಗಮನಿಸ್ರಿ, ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಅಂತ ಬಂದಾಗ ಅಟ್ ಪ್ರೆಸೆಂಟು
ನೇತ್ರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ ನೇತ್ರಾವತಿ ನದಿ ಇದು ಜೋಗ ಜಲಪಾತವನ್ನು ನಿರ್ಮಾಣ ಮಾಡಿಲ್ಲ. ನೇತ್ರಾವತಿ ನದಿ ನಿರ್ಮಾಣ ಮಾಡಿರುವ ಜಲಪಾತ ಯಾವುದು ಅಂತಂದರೆ ದಟ್ ಈಸ್ ಭಂಡಾಜೆ ಜಲಪಾತ ಅಂತ ಹೇಳಿ, ಹೌದಲ್ವಾ? ಸೊ ಈ ರೀತಿಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಅಭ್ಯಾಸ ಮಾಡಲಿಕ್ಕೆ ಶುರುವಾಗಿ ಮಾಡ್ಕೋಬೇಕು. ಓಕೆನಾ? ಇವು ಎಲ್ಲ ಏನಪ್ಪ ಅಂತಂದರೆ ಇದು ನಾಲೆಡ್ಜ್ ಬೇಸ್ಡ್ ಕ್ವಶನ್. ಇವು ನಾಲೆಡ್ಜ್ ಅಂತಂದರೆ ನೆನಪಿಟ್ಕೊಳ್ಳುವ ಆಧಾರದ ಮೇಲೆ ಕೇಳುವಂತಹ ಪ್ರಶ್ನೆಗಳು, ತಿಳಿದುಕೊಳ್ಳುವ ಆಧಾರದ ಮೇಲೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ಸ್ ಅಂತಂದರೆ ಅವು ಸ್ಟೇಟ್ಮೆಂಟ್ ವೈಸ್ ಹೇಳಿಕೆಯ ರೂಪದೊಳಗೆ ಏನು ಪ್ರಶ್ನೆಗಳನ್ನು ಕೇಳ್ತಾರಲ್ಲ ಅವು ಸ್ಟೇಟ್ಮೆಂಟ್ ವೈಸ್, ಅವುಗಳನ್ನು ತುಂಬ ಚೆನ್ನಾಗಿ ಅರ್ಥೈಸ್ಕೊಳ್ಳುವುದರ ಮೂಲಕ ನಾವು ಉತ್ತರಗಳನ್ನು ಕಂಡುಕೊಳ್ಬೋದು. ಆದರೆ ಇವುಗಳನ್ನು ನೆನಪಿಟ್ಕೊಳ್ಳುವ ಆಧಾರದ ಮೇಲೆ ನೆನಪಿಟ್ಕೊಳ್ಬೇಕು ಅನ್ನುವಂಥದ್ದು ಭಾಳ ಹೆಚ್ಚು ಚಿಂತಿತರಾಗುವಂತಹ ಅಗತ್ಯ ಇಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಹೊರಗಡೆ ಇರುವಂತಹ ವಿದ್ಯಾರ್ಥಿಗಳು ಸರ್ ನಾವು ಎಷ್ಟೇ ಓದುತ್ತವೆ ಓದಿದ್ದು ಯಾವುದೂ ನೆನಪುಳಿಯಲ್ಲ ಸರ್ ಅಂತಂದೇಳಿ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ. ಅದು ಸಹಜ, ಎಲ್ಲ ವಿದ್ಯಾರ್ಥಿಗಳಲ್ಲೂ ಆಗೋದು ಸಹಜ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಆ ರೀತಿಯ ಮನಸ್ಥಿತಿ ಮೊದಲು ಹೊರಗಿಟ್ಟು ನಾವು ಅಭ್ಯಾಸ ಮಾಡಬೇಕಾದ ಸಂದರ್ಭದೊಳಗೆ ಗಮನಿಸಬೇಕಾಗಿರೋದೇನೆಂದರೆ ಈ ವಿಷಯದಿಂದ ಪ್ರಶ್ನೆ ಹೇಗೆ ಬರುತ್ತೆ ಅನ್ನುವಂತಹ ಒಂದು ಕ್ರಿಯಾಶೀಲತೆಯನ್ನು ರೂಢಿಸ್ಕೊಂಡು ಅಭ್ಯಾಸಕ್ಕೆ ಕೈಗೂಡಿಸ್ಕೊಳ್ಳಿ ಅಥವಾ ಅಭ್ಯಾಸ ರೂಢಿಸ್ಕೊಳ್ಳಿ. ಆಗಿನ ಸಂದರ್ಭದೊಳಗೆ ಆ ರೀತಿ ಹೋಯಿತು ಅಂತಂದರೆ ಈ ವಿಷಯಗಳು ನಿಮಗೆ ಯಾವುದೇ ಕಾರಣಕ್ಕೂ ನೆನಪಿನಿಂದ ದೂರ ಆಗೋದಕ್ಕೆ ಸಾಧ್ಯ ಇರೋಂಗಿಲ್ಲ. ಓಕೆನಾ? ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ವಿಷಯವನ್ನು ಅಧ್ಯಯನ ಮಾಡುವ ಸಂದರ್ಭದೊಳಗೆ ಒಂದು ಈ ವಿಷಯದ ಮೇಲೆ ಹೇಗೆ ಪ್ರಶ್ನೆ ಕೇಳಬಹುದು ಅನ್ನೋದನ್ನು ನೀವೇ ಕ್ವಶನ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಓದೋದಕ್ಕೆ ಪ್ರಯತ್ನ ಮಾಡಿರಿ. ವಿಷಯ ನೆನಪುಳಿಯುತ್ತದೆ. ಲೈಕ್ ಈ ಥರ. ಓಕೆನಾ? ಇಲ್ಲ ಇದನ್ನು ಇಟ್ಕೊಂಡು ಮತ್ತೆ ಒಂದು ಕಡೆ ನದಿಗಳು, ಒಂದು ಕಡೆ ಅವುಗಳ ಸಮುದ್ರವನ್ನು ಸೇರುವ ಸ್ಥಳಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾನೆ, ಇಲ್ಲ ಇವುಗಳ ಉಗಮ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಅವುಗಳನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಓಕೆನಾ? ಎಸ್, ಇದಿಷ್ಟು ಈ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಪ್ರಮುಖ ನದಿಗಳಿಗೆ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ಮಾಹಿತಿ. ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಪ್ರಮುಖ ನದಿಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ. ಆದರೆ ದೆನ್ ನೆಕ್ಸ್ಟ್ ಸ್ವಲ್ಪ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ. ಆದರೆ ದೆನ್ ನೆಕ್ಸ್ಟ್ ಕರ್ನಾಟಕದಲ್ಲಿ ಈ ನೇತ್ರಾವತಿ ನದಿ ಇವುಗಳನ್ನು ಬಿಟ್ಟರೆ ಮತ್ತು ಕರ್ನಾಟಕದೊಳಗೆ ಪಶ್ಚಿಮಾಭಿಮುಖವಾಗಿ ಹರಿಯುವ ಪ್ರಮುಖ ನದಿಗಳು ಅಂತ ಬಂದಾಗ, ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಇನ್ನಿತರ ನದಿಗಳು ಅಂತ ಬಂದಾಗ ಇಲ್ಲಿ ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ದೆ ನಾನು ನಿಮಗೆ ಮಹದಾಯಿ ನದಿಗೆ ಸಂಬಂಧಪಟ್ಟ ಹಾಗೆ. ಯಾವುದು? ಮಹದಾಯಿ ನದಿ. ಎಟ್ ಪ್ರೆಸೆಂಟ್ ಮಹದಾಯಿ ನದಿ ಈ ವರ್ಷದ ಬಜೆಟ್ನೊಳಗೆ ಸುಮಾರು 1,000 ಕೋಟಿ ರೂಪಾಯಿ ಹಣವನ್ನು ಈ ಯೋಜನೆಗಾಗಿಯೇ ತೆಗೆದಿಟ್ಟಿರ್ತಕ್ಕಂಥದ್ದು. ಯಾವುದು? ಮಹದಾಯಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ನೆನಪಿರಲಿ ಸರ್, ಈ KS ಪ್ರಿಲಿಮ್ಸ್ನ 2020 ಎಕ್ಸಾಮ್ನಲ್ಲಿ ಬಹುಶಃ 83ನೇ ಪ್ರಶ್ನೆ KS ಪೇಪರ್ ಸೆಕೆಂಡ್ ಅಲ್ಲಿ ಏನು ಪ್ರಶ್ನೆ ಕೇಳಿದಾನೆ, 2019 ಮತ್ತು 20ನೇ ಸಾಲಿನ ಆರ್ಥಿಕ ಬಜೆಟ್ನಲ್ಲಿ ಮಹದಾಯಿ ಯೋಜನೆಗೆ ಎಷ್ಟು ಅನುದಾನವನ್ನು ಮೀಸಲಿಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದ. ಆಗಿನ ಸಂದರ್ಭದೊಳಗೆ 500 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದ. ಬಟ್ ಈಗಿನ ಸಂದರ್ಭದೊಳಗೆ 2022 ಮತ್ತು 23ನೇ ಸಾಲಿನ ಬಜೆಟ್ನಲ್ಲಿ ಮಹದಾಯಿ ಯೋಜನೆಗೋಸ್ಕರನೇ 1,000 ಕೋಟಿ ರೂಪಾಯಿ ಅಮೌಂಟನ್ನು ತೆಗೆದಿಟ್ಟಿದ್ದಾರೆ. ಯಾಕೆ ಈ ಮಾಹಿತಿಲಿ ನಿಮ್ಗೆ ಹಂಚ್ಕೊಂಡಿದ್ದು ಅಂತಂದರೆ ಈ ಯೋಜನೆಗೆ ಸಂಬಂಧಪಟ್ಟಾಗ ಆಲ್ರೆಡಿ ಒಂದ್ಸಲ ಪ್ರಶ್ನೆ ಕೇಳಿದನಲ್ವಾ, ಆ ಉದ್ದೇಶಕ್ಕೆ ಮತ್ತೆ ಪ್ರಶ್ನೆ ಕೇಳುವ ಸಾಧ್ಯತೆಗಳಿರ್ತವೆ, ನೆನ್ಪಿಟ್ಕೊಳ್ಳಿ. ಇನ್ನು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟ ಎಷ್ಟು ದುಡ್ಡು ತೆಗೆದಿಟ್ಟಿದ್ದಾನೆ ಅನ್ನುವಂಥದ್ದು ಆಲ್ರೆಡಿ ಪ್ರಶ್ನೆ ಆಗಿದೆ. ಅಂದರೆ ದ ನೆಕ್ಸ್ಟ್ ಪ್ರಮುಖ ನೀರಾವರಿ ಯೋಜನೆ ಭದ್ರಾ ನೀರಾವರಿ ಯೋಜನೆ ಇದೆ ಪ್ರೆಸೆಂಟ್. ಅದಾದಮೇಲೆ ಈಗ ಎತ್ತಿನ ಹೊಳೆ ಯೋಜನೆ ಇದೆ. ಇವುಗಳಿಗೆ ಎಷ್ಟೆಷ್ಟು ಅಮೌಂಟನ್ನು ಬಜೆಟ್ನಲ್ಲಿ ತೆಗೆದಿಟ್ಟಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಅವು ಕೂಡ ಪ್ರಶ್ನೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇನ್ನು ಮಹದಾಯಿ ನದಿಗೆ ಸಂಬಂಧಪಟ್ಟ ಹಾಗೆ ಈ ಮಹದಾಯಿ ನದಿಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಮಹದಾಯಿ ನದಿಯ ಉಗಮ ಅಂತ ಬಂದಾಗ, ಮಹದಾಯಿ ನದಿಯ ಉಗಮ ನೆನಪಲ್ಲಿ ಈ ನದಿಯು ಎಟ್ ಪ್ರೆಸೆಂಟ್ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ದೇವಗಾಂವ್ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಎಲ್ಲಿ? ಖಾನಾಪುರ ತಾಲೂಕಿನ ದೇವಗಾಂವ್ ಬಳಿ. ನೆನಪಿರಲಿ, ಈ ಖಾನಾಪುರ ತಾಲೂಕಿನೊಳಗೆ 2 ಪ್ರಮುಖ ನದಿಗಳು ಉಗಮಗೊಳ್ಳುತ್ತವೆ. ಒಂದು ಮಹದಾಯಿ, ಇನ್ನೊಂದು ಮಲಪ್ರಭಾ ನದಿ ಅಂತ ಹೇಳಿ. ಮಲಪ್ರಭಾ ನದಿ ಖಾನಾಪುರ ತಾಲೂಕಿನ ಕಣಕುಂಬಿಯ ಬಳಿ ಉಗಮಗೊಂಡ್ರೆ, ಇದೇ ಖಾನಾಪುರ ತಾಲೂಕಿನ ದೇವಗಾಂವ್ ಬಳಿ ಉಗಮಗೊಳ್ಳುವ ನದಿ ಯಾವುದು ಅಂತಂದರೆ ದಟ್ ಈಸ್ ಮಹದಾಯಿ ನದಿ. ಇದು ಸ್ವಲ್ಪ ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಈ ಮಹದಾಯಿ ನದಿ ಗಮನಿಸ್ರಿ, ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದಾನೆ, ಇದು ಅಪ್ರಾಕ್ಸಿಮೇಟ್ ಅಲ್ಲ, ಕರ್ನಾಟಕದಲ್ಲಿ ಸರಿಸುಮಾರು ಒಂದು 39 ಕಿಲೋಮೀಟರ್ಗಳಷ್ಟು ಉದ್ದ ಹಾದು, ಕರ್ನಾಟಕದಲ್ಲಿ 39 ಕಿಲೋಮೀಟರ್ಗಳಷ್ಟು ಉದ್ದ ಹಾದು, ಆನಂತರ ಗೋವಾದಲ್ಲಿ ಸುಮಾರು 54 ಕಿಲೋಮೀಟರ್ಗಳಷ್ಟು ಉದ್ದ ಹಾದು, ಗೋವಾದಲ್ಲಿ ಸುಮಾರು 54 ಕಿಲೋಮೀಟರ್ಗಳಷ್ಟು ಉದ್ದ ಹಾದು. ಇದು
ಗೋವಾದ ನಂತರ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಅಂತ ಹೇಳಿ. ಗೋವಾದ ಮೂಲಕ ಹಾದು ಅನಂತರ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಅರಬ್ಬಿ ಸಮುದ್ರ ಭಾರತದ ಪಶ್ಚಿಮ ವ್ಯಾಪ್ತಿಯೊಳಗೆ ಕಂಡುಬರೋದ್ರಿಂದ ಇದು ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಗೆ ತುಂಬ ಪ್ರಮುಖವಾಗಿರುವಂತಹ ಉದಾಹರಣೆ. ಇನ್ನು ಈ ನದಿ ಕರ್ನಾಟಕದಲ್ಲಿ ಹಾದು ಬರಬೇಕಾದ ಸಂದರ್ಭದೊಳಗೆ ಈ ನದಿಯನ್ನು ನಾವೇನಂತ ಕರೀತೇವೆ, ಮಹದಾಯಿ ನದಿ ಅಂತ ಕರೆದ್ರೆ, ಇದೇ ನದಿಯನ್ನು ಗೋವಾದೊಳಗೆ ಮಾಂಡೋವಿ ಅಂತ ಕರೀತೇವೆ. ಇದೇ ನದಿಯನ್ನು ಗೋವಾದಲ್ಲಿ ಮಾಂಡೋವಿ ನದಿ ಅಂತ ಕರೀತಿರ್ತವೆ. ನೆನ್ಪಿಟ್ಕೊಳ್ಳಿ, ಮಾಂಡೋವಿ ಇದು ಗೋವಾದ ಜೀವನದಿ ಅಂತಲೂ ಕೂಡ ಕರೀತಾರೆ ಅವರು. ನೆನ್ಪಿರಲಿ, ಮಾಂಡೋವಿಯನ್ನು ಗೋವಾದ ಜೀವನದಿ ಅಂತಲೂ ಕೂಡ ಕರೀತವೆ. ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇಸ್ ದ ಕ್ಲಿಯರ್? ಮಹದಾಯಿ ನದಿಯ ಉಗಮ ಅಂತ ಕೇಳಿದಾಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ದೇವಗಾಂವ ಬಳಿ ಉಗಮಗೊಳ್ಳುತ್ತೆ. ಇದು ಕನಿಷ್ಠ 39 ಕಿಲೋಮೀಟರ್, ಕರ್ನಾಟಕದಲ್ಲಿ 54 ಕಿಲೋಮೀಟರ್ಗಳಷ್ಟು ಗೋವಾ ರಾಜ್ಯದಲ್ಲಿ ಹಾದು ಅನಂತರ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಈ ನದಿ ಅಥವಾ ಮಹದಾಯಿ ನದಿ ಗೋವಾವನ್ನು ಪ್ರವೇಶ ಮಾಡಿದ ನಂತರ ಈ ನದಿಯನ್ನು ಅವರು ಮಾಂಡೋವಿ ಅನ್ನುವಂತಹ ಹೆಸರಿನಿಂದ ಕರೀತಾರೆ. ಮಾಂಡೋವಿ ಇದು ಗೋವಾದ ಜೀವನದಿ ಆಗಿರ್ತಕ್ಕಂಥದ್ದು. ಓಕೆನಾ ಸರ್? ಈ ನದಿಯ ನೀರಿನ ಸಾಮರ್ಥ್ಯ ಅಥವಾ ಉಪನದಿಗಳು ಅಂತ ಬಂದಾಗ ಮೊದಲು ಒಂದಿಷ್ಟು ಉಪನದಿಗಳ ಬಗ್ಗೆ ಚರ್ಚೆ ಮಾಡಿಬಿಡೋಣ. ಈ ನದಿಗೆ ಸೇರುವಂತಹ ಉಪನದಿಗಳು ಅಂತ ಬಂದಾಗ, ಈ ನದಿಗೆ ಸೇರುವಂತಹ ಉಪನದಿಗಳು ಈಸ್ ನಥಿಂಗ್ ಬಟ್ ಕೆಲವೊಂದಿಷ್ಟು ನಾಲಾಗಳಿದ್ದಾವೆ. ಅದರಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಕಳಸ. ಎಸ್, ಕಳಸ. ಎರಡನೇದು ಭಂಡೂರಿ. ಕಳಸ, ಭಂಡೂರಿ ಆದಮೇಲೆ ಹರತಾಳ. ದೆನ್ ನೆಕ್ಸ್ಟ್ ದೂದ್ ಸಾಗರ. ಈ ರೀತಿಯ ಕೆಲವೊಂದಿಷ್ಟು ಉಪನದಿಗಳು ಬಂದು ಮಹದಾಯಿ ನದಿಯನ್ನು ಸೇರ್ಕೊಳ್ತವೆ. ಉಪನದಿಗಳು ಬಂದು ಕೆಲವೊಂದಿಷ್ಟು ನದಿಗಳೇನಾಗ್ತವೆ, ಮಹದಾಯಿ ನದಿಯನ್ನು ಸೇರ್ಕೊಳ್ತವೆ. ಇನ್ನು ಇಲ್ಲಿ ಮಹದಾಯಿ ನದಿ ಬಗ್ಗೆ ಒಂದಿಷ್ಟು ಹೆಚ್ಚಿಗೆ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಈ ನದಿ ವಿವಾದ 8% ಪ್ರಚಲಿತದೊಳಗೆ ಇರೋದ್ರಿಂದ, ಯಾಕಂದರೆ ಪ್ರಚಲಿತದಲ್ಲಿದ್ದು ಅದೆಲ್ಲ ವಿವಾದಗಳನ್ನು ಬಗೆಹರಿಸ್ಕೊಂಡು 8% ಏನು ಮಾಡಿದ್ದಾರೆ, ಮಹದಾಯಿ ಯೋಜನೆಗೆ ಕರ್ನಾಟಕದೊಳಗೆ ಚಾಲನೆಯನ್ನು ನೀಡಿದ್ದಾರೆ ಮತ್ತೊಂದ್ಸಲ. ಆ ಉದ್ದೇಶಕ್ಕೋಸ್ಕರ ಒಂದಿಷ್ಟು ಚರ್ಚೆ ಮಾಡೋಣ. ಗಮನಿಸ್ರಿ, ಈ ನದಿ ಒಟ್ಟು ನದಿ ನೀರಿನ ಸಾಮರ್ಥ್ಯ, ಮಹದಾಯಿ ನದಿಯ ಒಟ್ಟು ನದಿ ನೀರಿನ ಸಾಮರ್ಥ್ಯ ಬಳಕೆ ಮಾಡಲಿಕ್ಕೆ ಅವಕಾಶ ಇರೋದು, ನದಿ ನೀರಿನ ಸಾಮರ್ಥ್ಯ ಬಳಕೆಗೆ ಅವಕಾಶ ಇರೋದು ಎಷ್ಟು ಅಂತಂದರೆ, ನೆನಪಿರಲಿ ಸರ್, ಸುಮಾರು 210 TMCಗಳಷ್ಟು ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಎಷ್ಟು TMC ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ? 210 TMCಗಳಷ್ಟು ನದಿ ನೀರಿನ ವ್ಯಾಪ್ತಿಯನ್ನು ಬಳಕೆ ಮಾಡಲಿಕ್ಕೆ ಅವಕಾಶ ಇದ್ದು, ಈ ನದಿ ನೀರಿನ ವ್ಯಾಪ್ತಿಯಲ್ಲಿ ಕರ್ನಾಟಕಕ್ಕೆ ಬಳಕೆಗೆ ಲಭ್ಯ ಇರುವ ನೀರಿನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದಾಗ ಅದು ಜಸ್ಟ್ 44 TMC ನೀರನ್ನು ಮಾತ್ರ ನಾವು ಕರ್ನಾಟಕದಲ್ಲಿ ಬಳಕೆ ಮಾಡಲಿಕ್ಕೆ ಅವಕಾಶ ಇರೋದು. ಓಕೆನಾ? ನೋಡ್ರಿ, ಈ ನದಿ ಕರ್ನಾಟಕಕ್ಕಿಂತಲೂ ಹೆಚ್ಚಾಗಿ ಗೋವಾದಲ್ಲಿ ಹೆಚ್ಚು ಜಲಾನಯನ ವ್ಯಾಪ್ತಿ ಇರೋದ್ರಿಂದ ಈ ನದಿಯ ನೀರು ಅತಿ ಹೆಚ್ಚಾಗಿ ಗೋವಾದ ಪಾಲಾಗ್ತದೆ. ಆದರೆ ಈ ನದಿಯ ನೀರಿನೊಳಗೆ ಕರ್ನಾಟಕಕ್ಕೆ ಬಳಕೆ ಮಾಡಲಿಕ್ಕೆ ಅವಕಾಶ ಇರುವಂತಹ ನೀರಿನ ಸಾಮರ್ಥ್ಯ ಎಷ್ಟು ಅಂತಂದರೆ 44 TMCಗಳವರೆಗೂ ನಾವು ನೀರಿನ ಸಾಮರ್ಥ್ಯವನ್ನು ಬಳಕೆ ಮಾಡ್ಕೋಬೋದು. ಆದರೆ ಅಷ್ಟು ನೀರನ್ನು ನಾವು ನಮ್ಮಲ್ಲೇ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ನದಿ ಹಾದು ಹೋಗಬೇಕಾದ್ರೆ ಸಂಪೂರ್ಣವಾಗಿ ಕಣಿವೆ ಪ್ರದೇಶದೊಳಗೆ ಜೊತೆಗೆ ಪರಿಸರದ ಸೂಕ್ಷ್ಮ ವಲಯದ ಮೂಲಕ ಹಾದು ಹೋಗ್ತವೆ. ಆ ಉದ್ದೇಶಕ್ಕೋಸ್ಕರ ಅಷ್ಟು ನೀರನ್ನು ತೆಗೆದಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಲ್ಪ ಪ್ರಮಾಣದೊಳಗೆ ನೀರನ್ನು ಬಳಕೆ ಮಾಡಲಿಕ್ಕೆ ಅವಕಾಶ ಇರೋದು. ಓಕೆನಾ? ಇನ್ನು ಈ ಮಹದಾಯಿ ನದಿಗೆ ಸಂಬಂಧಪಟ್ಟ ಹಾಗೆ ಇವಾಗ ಯಾಕೆ ಒಂದಿಷ್ಟು ವಿವಾದ ಇದೆ, ಆ ವಿವಾದಕ್ಕೆ ಕಾರಣ ಏನು, ಆ ವಿವಾದಕ್ಕಿಂತ ಮುಂಚೆ ಮಹದಾಯಿಗೆ ಸಂಬಂಧಪಟ್ಟಂತಹ ಮಹದಾಯಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಒಂದು ಸ್ವಲ್ಪ ಇಲ್ಲಿ ಚರ್ಚೆ ಮಾಡೋದಾದರೆ, ಗಮನಿಸಿ ಸರ್, ಮಹದಾಯಿ ಯೋಜನೆ ಅಂತ ಬಂದಾಗ, ಮಹದಾಯಿ ಯೋಜನೆ ಅಂತ ಬಂದಾಗ, ಮಹದಾಯಿ ಯೋಜನೆ ಏನಿದು? ಮಹದಾಯಿ ಯೋಜನೆ ಅಂತ ಕರಿತೇವೆ ಇದನ್ನು. ಆಮೇಲೆ ಇದೇ ಯೋಜನೆಯನ್ನು ನಾವು ಕಳಸಾ ಬಂಡೂರಿ ಅಂತಲೂ ಕೂಡ ಕರಿತೇವೆ. ಮಹದಾಯಿ ನದಿ ಯೋಜನೆಯನ್ನು ನಾವು ಕಳಸಾ ಬಂಡೂರಿ ಅಂತಲೂ ಕೂಡ ಕರಿತೇವೆ. ಇದು ಸ್ವಲ್ಪ ಗಮನದಲ್ಲಿರಲಿ. ಏನಿದು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ? ಮಹದಾಯಿ ಯೋಜನೆ ಇಸ್ ನಥಿಂಗ್ ಬಟ್, ಮಹದಾಯಿ ಯೋಜನೆ ಅಂದರೆ ನೆನಪಲ್ಲಿರಲಿ ಸರ್, ಇದು ಮಹದಾಯಿ ಯೋಜನೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಒಂದಿಷ್ಟು ಗಮನಿಸೋದಾದರೆ ಆತ್ಮೀಯರೇ, 1960ರ ದಶಕದಲ್ಲಿ ಪ್ರಾರಂಭವಾದಂತಹ ಕಾಮಗಾರಿ ಇದು ಕರ್ನಾಟಕದ ವ್ಯಾಪ್ತಿಯಲ್ಲಿ ಈ ಸವದತ್ತಿ ತಾಲೂಕಿನೊಳಗೆ, ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಇಲ್ಲೊಂದಿಷ್ಟು ರೇಣುಕಾ ಸಾಗರ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ನವಿಲು ತೀರ್ಥದ ಬಳಿ, ರೇಣುಕಾ ಸಾಗರ ಜಲಾಶಯ ಅಥವಾ ನವಿಲು ತೀರ್ಥದ ಬಳಿ ಇಲ್ಲೊಂದು ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಬಟ್ ಈ ನವಿಲು ತೀರ್ಥ ಜಲಾಶಯದಲ್ಲಿ ನದಿ ನೀರಿನ ಹರಿವಿನ ಪಾತ್ರದಲ್ಲಿ ಕಡಿಮೆ ನೀರಿರ್ತದೆ.
ಐ ಮೀನ್ ಈ ನವಿಲು ತೀರ್ಥ ಜಲಾಶಯ ಯಾವ ನದಿಗೆಪ್ಪ ಅಂತಂದರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗ್ಯದ. ಬಟ್ ಈ ಮಲಪ್ರಭಾ ನದಿಯ ನೀರಿನೊಳಗೆ ಈ ಬೇಸಿಗೆ ಸಮಯ ಅಥವಾ ಈ ಒಂದು ಮಳೆಗಾಲದ ಕಡಿಮೆ ವ್ಯಾಪ್ತಿ ಇತ್ತನಪ್ಪ ಅಂದರೆ ಅತೀ ಕಡಿಮೆ ನೀರಿನ ಸಾಮರ್ಥ್ಯ ಇರ್ತದೆ. ಪರಿಣಾಮ ಈ ಜಲಾಶಯದೊಳಗೆ ಸಂಪೂರ್ಣವಾಗಿ ನೀರಿನ ಸಂಗ್ರಹ ಸಾಮರ್ಥ್ಯ ಬಹುದಿನಗಳ ಕಾಲ ಕಡಿಮೆನೇ ಇರ್ತಕ್ಕಂಥದ್ದು. ಇವಾಗೇನು ಒಂದು 2019-20 ಈ ವ್ಯಾಪ್ತಿಯೊಳಗೆ ತುಂಬ ಚೆನ್ನಾಗಿ ಮಳೆಯಾಗ್ಯದ, ತುಂಬ ಚೆನ್ನಾಗಿ ಜಲಾಶಯ ಭರ್ತಿಯಾಗ್ಯದ. ಆದರೆ ಈ ಜಲಾಶಯ ನಿರ್ಮಾಣಗೊಂಡಾಗಲಿದ್ದ ಇಲ್ಲಿಯವರೆಗೆ ಹಬ್ಬ ಅಂದರೆ ಒಂದು 6 ರಿಂದ 8 ಸಲ ಜಲಾಶಯ ಭರ್ತಿಯಾಗೋದು ಬಹಳ ಅಂತಂದೇಳಿ ಅಲ್ಲಿಯ ಜನ ಅಭಿಪ್ರಾಯ ಪಡ್ತಾರೆ. ಯಾಕೆಂದರೆ ಇಲ್ಲಿಯ ಮಳೆಯ ನೀರಿನ ಕೊರತೆ ಜೊತೆಗೆ ಮಲಪ್ರಭಾ ನದಿಯಲ್ಲಿನ ನೀರಿನ ಕೊರತೆಯ ಉದ್ದೇಶಕ್ಕೆ ಅಂತ ಹೇಳಿ. ಹಾಗಾಗಿ ನೆನಪಿರಲಿ, ಈ ಮಹದಾಯಿ ಯೋಜನೆ ಈ ಒಂದು ಮಲಪ್ರಭಾ ನದಿಗೆ ಸೇರಿಸುವ ಮಹದಾಯಿ ನದಿಯನ್ನು ಮಲಪ್ರಭಾ ನದಿಗೆ ಹೇಗಾದರೂ ಮಾಡಿ ಸೇರಿಸ್ಕೊಂಡ್ರೆ ಈ ರೇಣುಕಾ ಸಾಗರ ಜಲಾಶಯ ಅಥವಾ ನವಿಲು ತೀರ್ಥ ಜಲಾಶಯದೊಳಗೆ ನೀರನ್ನು ಸಂಗ್ರಹ ಮಾಡಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದೇ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಿದ್ದು. ಇನ್ನೊಂದ್ಸಲ ಕರೆಕ್ಟಾಗಿ ಗಮನಿಸಿ, ಈ ಮಹದಾಯಿ ಯೋಜನೆ ಇಸ್ ನಥಿಂಗ್ ಬಟ್ ಮಹದಾಯಿ ಯೋಜನೆ ಅಂತಂದರೆ ಸ್ವಲ್ಪ ವೈಟ್ ಪೇಜ್ ಕೊಡ್ರಿ. ಎಸ್, ಮಹದಾಯಿ ಯೋಜನೆ ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮಹದಾಯಿ ಯೋಜನೆ ಇದು ಏನಕ್ಕೆ ಸಂಬಂಧಪಡ್ತದೆ ಅಂತಂದರೆ ನೆನಪಿರಲಿ, ಮಲಪ್ರಭಾ ನದಿಯ ನೀರನ್ನು ಮಲಪ್ರಭಾ ನದಿಗೆ ಮಹದಾಯಿ ನದಿ ನೀರನ್ನು ಜೋಡಣೆ ಮಾಡೋದು. ಮಹದಾಯಿ ನದಿ ನೀರು ಜೋಡಣೆ ಮಾಡುವಂತಹ ಕಾರ್ಯಕ್ರಮ ದಟ್ ಈಸ್ ಮಲಪ್ರಭಾ ಯೋಜನೆ ಅಂತ ಹೇಳಿ, ಅಥವಾ ಮಹದಾಯಿ ಯೋಜನೆ ಅಂತ ಹೇಳಿ. ಯಾಕೆ ಇದು ಮಲಪ್ರಭಾ ನದಿಗೆ ಯಾಕೆ ಮಹದಾಯಿ ನದಿ ನೀರನ್ನು ಜೋಡಣೆ ಮಾಡಬೇಕು ಅಂತ ಬಂದಾಗ ನೆನಪಲ್ಲಿರಲಿ ಸರ್, ಈ ಮಲಪ್ರಭಾ ನದಿಗೆ ನಿರ್ಮಾಣ ಮಾಡಿರುವಂತಹ ರೇಣುಕಾ ಸಾಗರ ಜಲಾಶಯದಲ್ಲಿ ನೀರಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕು. ಜೊತೆಗೆ ಈ ಮಲಪ್ರಭಾ ಜಲಾಶಯದಲ್ಲಿ ನೀರಿನ ಸಾಮರ್ಥ್ಯ ಹೆಚ್ಚು ಮಾಡೋದ್ರ ಜೊತೆಗೆ ಈ ಬೇಸಿಗೆ ಅವಧಿಯೊಳಗೆ ಆಲ್ಮೋಸ್ಟ್ ನವಿಲು ತೀರ್ಥ ಜಲಾಶಯ ಅಥವಾ ಮಲಪ್ರಭಾ ಜಲಾಶಯದ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದ ಈ ಭಾಗದ ಜನತೆಗೆ, ಅದರಲ್ಲಿಯೂ ಮುಖ್ಯವಾಗಿ ಗದಗ, ಹುಬ್ಬಳ್ಳಿ, ಧಾರವಾಡ, ನರಗುಂದ, ನವಲಗುಂದ, ಬೆಳಗಾವಿಯ ಕೆಲ ತಾಲೂಕುಗಳು, ಆ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀರಾ ಹೆಚ್ಚಾಗಿರುತ್ತೆ. ಆ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಬೇಕಾಗಿತ್ತಂದರೆ ನವಿಲು ತೀರ್ಥ ಜಲಾಶಯದೊಳಗೆ ನೀರಿರಬೇಕು. ಆ ನವಿಲು ತೀರ್ಥ ಜಲಾಶಯದೊಳಗೆ ನೀರಿರಬೇಕಾಗಿತ್ತಂದರೆ ಮಲಪ್ರಭಾ ನದಿಯೊಳಗೆ ನೀರಿರಬೇಕು. ಆ ಮಲಪ್ರಭಾ ನದಿಗೆ ನೀರನ್ನು ಜೋಡಣೆ ಮಾಡುವಂತಹ ಕಾರ್ಯಕ್ರಮವೇ ದಟ್ ಈಸ್ ಮಹದಾಯಿ ಯೋಜನೆ ಅಂತ ಹೇಳಿ. ಓಕೆನಾ? ಈ ಮಹದಾಯಿ ನದಿ ನೀರನ್ನು ಮಲಪ್ರಭಾ ನದಿಗೆ ಜೋಡಣೆ ಮಾಡಿ ಆ ನೀರನ್ನು ಈ ನವಿಲು ತೀರ್ಥ ಜಲಾಶಯದ ವ್ಯಾಪ್ತಿಯೊಳಗೆ ಸಂಗ್ರಹ ಮಾಡಿಕೊಂಡು ಈ ಭಾಗದ ಜನತೆಗೆ, ಅಂದರೆ ನರಗುಂದ, ನವಲಗುಂದ, ಗದಗ, ಹುಬ್ಬಳ್ಳಿ, ಧಾರವಾಡ, ಕೆಲವೊಂದಿಷ್ಟು ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳು, ಈ ತಾಲೂಕಿನ ವ್ಯಾಪ್ತಿಯೊಳಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡುವಂತಹ ಕಾರ್ಯಕ್ರಮವೇ ದಟ್ ಈಸ್ ಮಹದಾಯಿ ಯೋಜನೆ ಅಂತ ಹೇಳಿ. ಉದ್ದೇಶ ಇಷ್ಟೇ, ನವಿಲು ತೀರ್ಥ ಜಲಾಶಯ ನಿರ್ಮಾಣಗೊಂಡಾಗಲಿದ್ದ ಇಲ್ಲಿಯವರೆಗೆ ಇಲ್ಲಿಯ ಜನ ಅಭಿಪ್ರಾಯ ಪಡೋ ಪ್ರಕಾರ ಒಂದು 6 ರಿಂದ 7 ಸರ್ತಿ ಮಾತ್ರ ಭರ್ತಿಯಾಗಿದೆ ಸರ್ ಅಂತಂದೇಳಿ ಕೆಲವೊಂದಿಷ್ಟು ಜನ ಅಭಿಪ್ರಾಯ ಪಡ್ತಿರ್ತಾರೆ. ಯಾಕೆ ಅಂದರೆ ಈ ಕರ್ನಾಟಕದೊಳಗೆ ಪ್ರತಿ ವರ್ಷ ಮಳೆ ಆದರೆ ಕರ್ನಾಟಕದ ಅಷ್ಟು ಜಲಾಶಯಗಳು ಭರ್ತಿಯಾಗಿರ್ತವೆ, ನೀರಾವರಿ ಸೌಲಭ್ಯ, ಕುಡಿಯುವ ನೀರಿನ ಕೊರತೆ ಇಲ್ಲದಾಗಿ ನೀರಿನ ಸಾಮರ್ಥ್ಯವನ್ನು ವೃದ್ಧಿಸ್ಕೊಳ್ತವೆ. ಆದರೆ ನವಿಲು ತೀರ್ಥ ಜಲಾಶಯ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು. ಕಾರಣ ಮಲಪ್ರಭಾ ನದಿಯ ನೀರಿನ ವ್ಯಾಪ್ತಿಯೊಳಗೆ ಹರಿವಿನ ಪಾತ್ರದಲ್ಲಿ ನೀರಿನ ಕಡಿಮೆ ಆಗಿರುವುದರಿಂದ, ಅಥವಾ ಮಲಪ್ರಭಾ ನದಿಯ ಹರಿವಿನ ಪಾತ್ರದಲ್ಲಿ ನೀರಿನ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ, ಇಲ್ಲಿ ಮಲಪ್ರಭಾ ನದಿಯೊಳಗೆ ನೀರಿನ ಸಾಮರ್ಥ್ಯ ಕಡಿಮೆ ಆಗೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಈ ನದಿಗಳು ಎರಡೂ ಒಂದೇ ಕಡೆ ಹುಟ್ಟಿ ಹರಿತವೆ. ಒಂದು ಮಹದಾಯಿ ನದಿ, ಇನ್ನೊಂದು ಮಲಪ್ರಭಾ ನದಿ ಅಂತ ಹೇಳಿ. ನಾವು ಎಲ್ಲೋ ನದಿಗಳ ಉಗಮಗೊಳ್ಬೇಕಾದ್ರೆ ನಾವು ಗಮನಿಸಿರ್ತೀವಿ, ಯಾವುದೋ ಒಂದು ಸಣ್ಣ ಕೊಳ್ಳದೊಳಗೆ ನದಿ ಉಗಮಗೊಳ್ತದೆ ಅದು. ಆದರೆ ಎಷ್ಟೋ ಭೂಪ್ರದೇಶದ ನಂತರ ಅದೊಂದು ದೊಡ್ಡ ನದಿಯಾಗಿ ಹಾದು ಹೋಗ್ತಿರ್ತದೆ. ಹೌದಾ? ಎಷ್ಟೋ ಜನರಿಗೆ ಆಶ್ಚರ್ಯ ಏನಪ್ಪ ಅಂದರೆ ಒಂದು ಸಣ್ಣ ತೊರೆಯಾಗಿ ಕೊಳ್ಳದಲ್ಲಿ ಉಗಮಗೊಳ್ಳುವ ಈ ನದಿ ಇಷ್ಟೊಂದು ದೊಡ್ಡ ನದಿಯಾಗಿ ಹಾದು ಹೋಗಿದ್ದು ಹೇಗೆ ಅಂತಂದೇಳಿ. ಆದರೆ ನೆನಪಿರಲಿ, ಈ ನದಿ ಉಗಮಗೊಂಡಾಗಲಿದ್ದ ಭೂಮಿಯ ಮೇಲ್ಪದರದ ಕೆಳಭಾಗದಲ್ಲಿ ಗುಪ್ತಗಾಮಿನಿಯಾಗಿ ಹರಿತಿರ್ತದೆ. ನೆನ್ಪಿಟ್ಕೊಳ್ಳಿ, ಈ ಕೆಳಭಾಗದಲ್ಲಿ ಅಂತರ್ಜಲ ಹಾದು ಹೋಗೋದನ್ನು ನಾವೇನಂತ ಕರಿತೇವೆ? ಗುಪ್ತಗಾಮಿನಿ ಅಂತ ಕರೀತೇವೆ. ಈ ಗುಪ್ತಗಾಮಿನಿಗೆ
ಒಂದಿಷ್ಟು ಉಪನದಿಗಳು ಬಂದು ಸೇರ್ಕೊಳ್ಳೋದ್ರಿಂದ ಈ ನದಿ ಮುಂಭಾಗದೊಳಗೆ ಮೇಲೆ ಬಂದು ಅತಿ ದೊಡ್ಡ ನೀರಿನ ರಾಶಿಯಾಗಿ ಹಾದು ಹೋಗ್ತದೆ. ಇದನ್ನ ಯಾಕೆ ನಾನು ಇಲ್ಲಿ ಚರ್ಚೆ ಮಾಡಿದೆ ಅಂತಂದರೆ, ಮಹದಾಯಿ ನದಿ ಮತ್ತು ಮಲಪ್ರಭಾ ನದಿಗಳು ಒಂದೇ ಕಡೆ ಉಗಮಗೊಳ್ಳೋದ್ರಿಂದ ಈ ಮಲಪ್ರಭಾ ನದಿಯ ನೀರಿನ ಗುಪ್ತಗಾಮಿನಿಯ ಜಲ ಸಾಮರ್ಥ್ಯವನ್ನು ಅತಿ ಹೆಚ್ಚಾಗಿ ಹೀರಿಕೊಳ್ಳೋದು ಯಾವುದು ಅಂತಂದರೆ ಮಹದಾಯಿ ನದಿ. ನೆನಪಿರಲಿ, ಮಲಪ್ರಭಾ ನದಿಯ ಅಂತರ್ಜಲದ ವ್ಯಾಪ್ತಿ ಹೆಚ್ಚಾಗಿ ಯಾವುದ್ರ ಕಡೆ ಸೆಳೆತಕ್ಕೆ ಒಳಗಾಗುತ್ತೆಪ್ಪ ಅಂತಂದರೆ ಮಹದಾಯಿ ನದಿಯ ಅರಿವಿನ ಪಾತ್ರದ ವ್ಯಾಪ್ತಿಗೆ ಹೆಚ್ಚು ಸೆಳೆತಕ್ಕೊಳಗಾಗ್ತದೆ. ಇದಕ್ಕೆ ನಾವು ನದಿಚೋರ ವ್ಯವಸ್ಥೆ ಅಂತ ಕರಿತೇವೆ, ಅಥವಾ ನದಿಚೋರತನದ ವ್ಯವಸ್ಥೆ ಅಂತಲೂ ಕೂಡ ಕರಿತಿರ್ತೇವೆ. ನದಿಚೋರತನದ ವ್ಯವಸ್ಥೆ ಇದು ಯಾವ ನದಿಗಳ ಅತಿ ಮುಖ್ಯ ಲಕ್ಷಣ ಅಂತಂದರೆ ಭಾರತದ ಹಿಮಾಲಯದ ನದಿಗಳ ಅತಿ ಮುಖ್ಯ ಲಕ್ಷಣ ಅದು. ಆ ರೀತಿಯ ಲಕ್ಷಣ ಎಲ್ಲಿ ಕಂಡು ಬರ್ತದೆ ಕರ್ನಾಟಕದೊಳಗೆ ಅಂದರೆ ಮಹದಾಯಿ ಮತ್ತು ಮಲಪ್ರಭಾ ನದಿಯ ವ್ಯಾಪ್ತಿಯೊಳಗೆ. ಪರಿಣಾಮ ಅದು ಬೇಸಿಗೆಯಲ್ಲಿಯೂ ಕೂಡ ತುಂಬಿ ಹರಿತದೆ. ಇದರ ನದಿನ ಅರಿವಿನ ಪಾತ್ರದೊಳಗೆ ನದಿ ನೀರಿನ ಸಾಮರ್ಥ್ಯ ಕಡಿಮೆ ಆಗಿಬಿಡುತ್ತದೆ. ಆ ಕಾರಣಕ್ಕೆ ಇಲ್ಲೇನು ಮಾಡ್ತಾರೆ, ಮಲಪ್ರಭಾ ನದಿ ನೀರನ್ನು ಏನಾದರೂ ಮಾಡಿ ಮಹದಾಯಿ ನದಿ ನೀರನ್ನು ಹೇಗಾದರೂ ಮಾಡಿ ಮಲಪ್ರಭಾ ನದಿಗೆ ಸೇರಿಸಬೇಕನ್ನುವಂತಹ ಪ್ರಾಜೆಕ್ಟನ್ನು ಇಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಓಕೆನಾ, ಇಲ್ಲಿ ಗಮನಿಸ್ರಿ. ಇನ್ನು ಮಲಪ್ರಭಾ ನದಿ ಮಹದಾಯಿ ಯೋಜನೆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತದೆ. ಮಹದಾಯಿ ಯೋಜನೆ ಇಸ್ ನಥಿಂಗ್ ಬಟ್ ಮಹದಾಯಿ ನದಿ ನೀರನ್ನು ಮಲಪ್ರಭಾ ನದಿಗೆ ಜೋಡಣೆ ಮಾಡುವಂತಹ ಕಾರ್ಯಕ್ರಮವೇ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಡಿ ನೆನಪಿರಲಿ ಸರ್, ಇದು ಕರ್ನಾಟಕದ ವ್ಯಾಪ್ತಿ ಅಂತ ತಿಳ್ಕೊಳ್ಳೋಣ. ಕರ್ನಾಟಕದ ವ್ಯಾಪ್ತಿ, ಎಸ್, ಈ ಕರ್ನಾಟಕದ ವ್ಯಾಪ್ತಿಯೊಳಗೆ ಬೆಳಗಾವಿ ವ್ಯಾಪ್ತಿಯೊಳಗೆ ಉಗಮಗೊಳ್ಳುವಂತಹ ಈ ನದಿ ಪಶ್ಚಿಮಾಭಿಮುಖವಾಗಿ ಹಾದು ಹೋಗ್ತದೆ. ಯಾವುದಿದು? ಮಹದಾಯಿ. ಕ್ಲಿಯರ್ ಸರ್? ಈ ಮಹದಾಯಿ ನದಿಗೆ ಎರಡು ನಾಲಾಗಳು ಬಂದು ಸೇರ್ಕೊಳ್ತವೆ. ಈ ಮಹದಾಯಿ ನದಿಗೆ ಎರಡು ನಾಲಾಗಳು ಬಂದು ಸೇರ್ಕೊಳ್ತವೆ. ದಟ್ ಈಸ್ ಒಂದು ಕಳಸ, ಇನ್ನೊಂದು ಭಂಡೂರಿ ಅಂತ ಹೇಳಿ. ಕಳಸ ಮತ್ತು ಬಂಡೂರಿ ಎನ್ನುವಂತಹ ಎರಡು ನಾಲಾಗಳು ಸೇರ್ಕೊಳ್ತವೆ. ಈ ನಾಲಾಗಳು ಕಣಕುಂಬಿಯ ಬಳಿ ಸೇರ್ಕೊಳ್ಳುವಂತಹ ಸ್ಥಳದೊಳಗೆ ಅಲ್ಲಿ ಉತ್ತಮವಾದಂತಹ ಬ್ರಿಡ್ಜ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲೊಂದು ಕೃತಕ ಬ್ಯಾರೇಜನ್ನು ನಿರ್ಮಾಣ ಮಾಡಿ ಅಲ್ಲಿ ಸುಮಾರು ನೀರನ್ನು ಸಂಗ್ರಹ ಮಾಡಿಕೊಂಡು ಸುಮಾರು 7 TMCಗಳಷ್ಟು ನೀರನ್ನು ಸಂಗ್ರಹ ಮಾಡ್ಕೊಳ್ಳೋದು. ಎಷ್ಟು? 7 TMCಗಳಷ್ಟು ನೀರನ್ನು ಸಂಗ್ರಹ ಮಾಡಿಕೊಂಡು ಆ ನೀರನ್ನು ಸುರಂಗ ಕಾಲುವೆ ಮೂಲಕ, ನೆನಪಿರಲಿ, ಸುರಂಗ ಕಾಲುವೆ ಮೂಲಕ, ಇದು ಸುಮಾರು 5.24 ಕಿಲೋಮೀಟರ್ಗಳಷ್ಟು ಉದ್ದದ ಸುರಂಗ ಕಾಲುವೆ. ಈ ಸುರಂಗ ಕಾಲುವೆಯ ಮೂಲಕ ಮಲಪ್ರಭಾ ನದಿಗೆ ಸೇರಿಸೋದು. ಯಾವ ನದಿಗೆ? ಮಲಪ್ರಭಾ ನದಿಗೆ ಸೇರಿಸೋದು. ಇದೇ ಕಾರ್ಯಕ್ರಮವನ್ನು ನಾವೇನಂತ ಕರೀತೇವೆ? ಮಹದಾಯಿ ಯೋಜನೆ ಅಥವಾ ಕಳಸಾ ಬಂಡೂರಿ ನಾಲಾ ಯೋಜನೆ ಅಂತಲೂ ಕೂಡ ಕರೀತೇವೆ. ಇಸ್ ಅ ಕ್ಲಿಯರ್? ಈ ಕಳಸಾ ಬಂಡೂರಿ ಅಥವಾ ಮಹದಾಯಿ ಯೋಜನೆ ಪ್ರಾಜೆಕ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತಾನೆ. ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ಮಹದಾಯಿ ನದಿ ನೀರನ್ನು ಈ ಕಣಕುಂಬಿಯ ಬಳಿ ಬ್ಯಾರೇಜನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದಿಷ್ಟು 7 TMCಗಳಷ್ಟು ನೀರನ್ನು ಸಂಗ್ರಹ ಮಾಡಿಕೊಂಡು ಆ ನೀರನ್ನು ಸುರಂಗ ಕಾಲುವೆ ಮೂಲಕ ಮಲಪ್ರಭಾ ನದಿಗೆ ಸೇರಿಸುವ ಕಾರ್ಯಕ್ರಮವೇ ದಟ್ ಈಸ್ ಮಹದಾಯಿ ಯೋಜನೆ ಅಂತ ಹೇಳಿ. ಈ ಮಹದಾಯಿ ಯೋಜನೆಯ ಅತಿ ಮುಖ್ಯ ಉದ್ದೇಶ ಮಲಪ್ರಭಾ ನದಿಗೆ ನೀರನ್ನು ಹಾಯಿಸೋದು, ಈ ನವಿಲು ತೀರ್ಥ ಜಲಾಶಯದೊಳಗೆ ನೀರು ಸಂಗ್ರಹ ಮಾಡಿಕೊಂಡು ಕುಡಿಯೋದಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇಸ್ ಅ ಕ್ಲಿಯರ್? ಇದು ಮಹದಾಯಿ ನದಿ ಯೋಜನೆಗೆ ಸಂಬಂಧಪಟ್ಟಿತ್ತು. ಬಟ್ ಈ ಯೋಜನೆ ಕಾಲಾನಂತರದೊಳಗೆ ಏನಾಗ್ತದೆ, 1990ರೊಳಗೆ ಈ ಪ್ರಾಜೆಕ್ಟನ್ನು ರೆಡಿ ಮಾಡಿ 1990ರಲ್ಲಿ ಕರ್ನಾಟಕ ಈ ಪ್ರಾಜೆಕ್ಟನ್ನು ರೆಡಿ ಮಾಡಿ ಏನು ಮಾಡ್ತು, ಕೇಂದ್ರಕ್ಕೆ ಅನುಮೋದನೆಗಾಗಿ ಕೇಂದ್ರಕ್ಕೆ ಶಿಫಾರಸನ್ನು ನೀಡಿತು. ಕೇಂದ್ರ ಸರ್ಕಾರ 2000ನೇ ಇಸ್ವಿಯಲ್ಲಿ ಈ ಯೋಜನೆಗೆ ಅವಕಾಶವನ್ನು ನೀಡಿತು. ಎಷ್ಟರಲ್ಲಿ? 2000ನಲ್ಲಿ ಈ ಯೋಜನೆಗೆ ಅವಕಾಶವನ್ನು ನೀಡಿತು. 1990ರೊಳಗೆ ಅನುಮೋದನೆಗೆ ಕಳಿಸಿದರೆ 2000ನೇ ಇಸ್ವಿ ಒಳಗೆ. ಅಂದರೆ ಭಾರತದಲ್ಲಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಅತಿ ಮುಖ್ಯವಾಗಿ ಮತ್ತು ಅತ್ಯಂತ ವೇಗವಾಗಿ ಮುಗಿತವನ್ನೋದಕ್ಕೆ ಇದು ಉದಾಹರಣೆ. ಇದು ಅನುಮತಿ ಕೊಡಲಿಕ್ಕೆ ಯಾವಾಗ ಹೋದರೆ ಅವರು ಪರ್ಮಿಷನ್ ಕೊಟ್ಟಿದ್ದೆ ಯಾವಾಗಂದ್ರೆ 2000ನೇ ಇಸ್ವಿ ಒಳಗೆ. ಈ ಯೋಜನೆ 2002ರಲ್ಲಿ ಆಗಿನ ಮುಖ್ಯಮಂತ್ರಿಯಾಗಿದ್ದಂತಹ ಎಸ್ ಎಂ ಕೃಷ್ಣರವರು ಈ ಯೋಜನೆಗೆ ಅಡಿಗಲ್ಲು ಹಾಕೋದ್ರ ಮೂಲಕ ಚಾಲನೆ ಮಾಡ್ತಾರೆ. ಯಾವ ಯೋಜನೆಗೆ? ಮಹದಾಯಿ ಯೋಜನೆ. ಎಷ್ಟರಲ್ಲಿ ಚಾಲನೆ ಆಯ್ತು ಅಂತಂದರೆ 2002ರಲ್ಲಿ ಈ ಯೋಜನೆಗೆ ಚಾಲನೆ ದೊರೆಯುತ್ತದೆ. ಆದರೆ ಫ್ರೆಂಡ್ಸ್ 2006ರವರೆಗೂ ಕಾಮಗಾರಿ ನಡೆದಿರ್ತದೆ. ಬಟ್ 2006ರಲ್ಲಿ ಇದಕ್ಕೆ ಗೋವಾದ ಆಗಿನ ಮುಖ್ಯಮಂತ್ರಿಯಾಗಿದ್ದಂತಹ ಮನೋಹರ್ ಪರಿಕ್ಕರ್ ಅವರು ಈ ಯೋಜನೆಯಿಂದ ಈ ನದಿ ಹಾದು ಹೋಗಬೇಕಾದ್ರೆ ಸಂಪೂರ್ಣವಾಗಿ ಕಣಿವೆ ಪ್ರದೇಶ ಇದೆ, ಬೆಟ್ಟಗುಡ್ಡಗಳಿದ್ದಾವೆ, ಅರಣ್ಯದ ವ್ಯಾಪ್ತಿ ಇದೆ, ಪರಿಸರದ ಸೂಕ್ಷ್ಮ ವಲಯ ಆಗಿದೆ, ವನ್ಯಜೀವಿಗಳ ವಾಸಸ್ಥಾನಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಕಾರಣಗಳನ್ನು ನೀಡಿ ಈ ಯೋಜನೆಗೆ ತಡೆಯಾಜ್ಞೆಯನ್ನು ತಗೊಂಡು ಬರ್ತಾರೆ 2006ರಲ್ಲಿ.
ಆದರೆ ಮುಖ್ಯವಾಗಿ ಫ್ರೆಂಡ್ಸ್, ನಾವು ನೀವೆಲ್ಲ ಗೋವಾಕ್ಕೆ ಹೋಗಿರ್ತೇವೆ. ಗೋವಾಕ್ಕೆ ಹೋಗ್ಬೇಕಾದ್ರೆ ಪಣಜಿ ಪ್ರವೇಶ ಮಾಡಬೇಕಾದ್ರೆ 2 ಬ್ರಿಡ್ಜ್ಗಳು ಬರ್ತಾವೆ, ನಾವು ಗಮನಿಸಬೇಕು. ಆ ಬ್ರಿಡ್ಜ್ಗಳ ವ್ಯಾಪ್ತಿಯ ಕೆಳಭಾಗದೊಳಗೆ ಒಂದಿಷ್ಟು ನದಿ ಇದೆ. ಆ ನದಿ ಯಾವುದು ಅಂತಂದರೆ ದಟ್ ಈಸ್ ಮಹದಾಯಿ ನದಿ. ಆ ಮಹದಾಯಿ ನದಿ ವ್ಯಾಪ್ತಿಯೊಳಗೆ ಅಲ್ಲೊಂದಿಷ್ಟು ಕ್ಯಾಸಿನೋಸು, ಪಬ್, ಕ್ಲಬ್, ಒಂದಿಷ್ಟು ಬೋಟಿಂಗ್ ನಡೀತಿರ್ತಾವೆ, ಗಮನಿಸ್ರಿ. ಆ ಬೋಟಿಂಗ್ಸ್ಗಳು ಬಹುತೇಕ ಎಲ್ಲಿ ನಡೆಯೋದಪ್ಪ ಅಂತಂದರೆ ಅದು ಮಾಂಡೋವಿ ನದಿಯ ಮೇಲೆ, ಮಹದಾಯಿ ನದಿಯ ಮೇಲೆ ನಡೀತಕ್ಕಂಥದ್ದು. ಆ ಗೋವಾಕ್ಕೆ ಹೆಚ್ಚು ಪ್ರವಾಸೋದ್ಯಮ ಯಾವಾಗ ಪ್ರಸಿದ್ಧಿ ಇರ್ತದಪ್ಪ ಅಂತಂದರೆ ಬೇಸಿಗೆ ಅವಧಿಯೊಳಗೆ ಈ ನದಿಯ ನೀರಿನ ಸಾಮರ್ಥ್ಯ ಕಡಿಮೆ ಇರ್ತದೆ. ಆ ನದಿ ನೀರಿನ ಸಾಮರ್ಥ್ಯ ಕಡಿಮೆ ಇದ್ದ ಸಂದರ್ಭದೊಳಗೆ ಈ ರೀತಿಯ ಬೋಟಿಂಗು, ಕ್ಯಾಸಿನೋಸ್ಗಳು ಧಕ್ಕೆಯಾಗುವ ಸಾಧ್ಯತೆ ಇರ್ತದೆ. ಇದನ್ನು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಗೋವಾ ಡೆವಲಪ್ಮೆಂಟ್ ಇರೋದೇ ಪ್ರವಾಸೋದ್ಯಮದ ಮೂಲಕ. ಆ ಪ್ರವಾಸೋದ್ಯಮಕ್ಕೆ ಧಕ್ಕೆ ಆಗುತ್ತೆ ಅನ್ನೋದು ಇದು ಇಂಡೈರೆಕ್ಟ್. ಆದರೆ ಪ್ರವಾಸೋದ್ಯಮಕ್ಕೆ ಧಕ್ಕೆ ಆಗುತ್ತೆ, ನಮಗೆ ನೀರು ಬಿಡ್ರಿ ಅಂತ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 1989 ರಾಷ್ಟ್ರೀಯ ಜಲನೀತಿ ಅಂತಂದೇಳಿ ಒಂದು ನೀತಿ ಬಂದದ. ಆ ರಾಷ್ಟ್ರೀಯ ಜಲನೀತಿಯ ನಿಯಮದ ಪ್ರಕಾರ ಭಾರತದ ಯಾವುದೇ ಜಲಾಶಯಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಜಲಾಶಯದ ಮೊದಲ ಉದ್ದೇಶ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕು ಅನ್ನುವಂತಹ ನಿಯಮ ಇದೆ. ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ರಾಷ್ಟ್ರೀಯ ಜಲನೀತಿಯ ಅತಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಭಾರತದಲ್ಲಿ ಯಾವುದೇ ಜಲಾಶಯ ನಿರ್ಮಾಣ ಮಾಡಬೇಕಾದ್ರೆ ಆ ಜಲಾಶಯದ ಮೊದಲ ಆಶಯ ಕುಡಿಯುವ ನೀರನ್ನು ಪೂರೈಕೆ ಮಾಡೋದಾಗಿರಬೇಕು. ಆ ಉದ್ದೇಶಕ್ಕೆ ಈಗ ನಮಗೆ ಇಲ್ಲಿ ಮೋಜು ಮಸ್ತಿ ಪ್ರವಾಸೋದ್ಯಮಕ್ಕೆ ನೀರು ಬೇಕು, ನೀರು ಬಿಡ್ರಿಪ್ಪ ಅಂತಂದರೆ ಅವರು ನಿಂತ್ಕೊಳ್ಳಂಗಿಲ್ಲ. ಅದಕ್ಕೆ ಅವರಲ್ಲಿ ವಿರೋಧ ಮಾಡಿದ್ದೇನಪ್ಪ ಅಂದರೆ, ಈ ಮಹದಾಯಿ ನದಿ ಯೋಜನೆಯಿಂದ ಈ ಪರಿಸರಕ್ಕೆ ನಾಶ ಆಗತ್ತೆ, ಪರಿಸರ ವ್ಯವಸ್ಥೆ ನಾಶ ಆಗ್ಬೋದು, ವನ್ಯಜೀವಿಗಳಿಗೆ ಸಮಸ್ಯೆ ಆಗುತ್ತೆ, ವನ್ಯಜೀವಿಗಳ ಆವಾಸ ಸ್ಥಾನಕ್ಕೆ ಒಂದಿಷ್ಟು ಪೆಟ್ಟಾಗತ್ತೆ ಅಂತಂದೇಳಿ ಅದು ಸಹಜ, ಒಪ್ಕೊಳ್ಳೋಣ, ನಿಜ ಆಗತ್ತೆ ಕೂಡ. ಆಗಿದ್ರೂ ಕೂಡ ಇಲ್ಲಿ ಯಾಕೆ ಕೇಂದ್ರೀಯ ಜಲಮಂಡಳಿ ಆಯೋಗ ಈ ಯೋಜನೆಗೆ ಅವಕಾಶ ನೀಡಿದ ಕಾರಣ ಏನು? ನೀಡೋದಕ್ಕೆ ಕಾರಣ ಏನಂತಂದರೆ, ಈ ಮಹದಾಯಿ ಯೋಜನೆ ಪ್ರಾರಂಭಗೊಂಡ ನಂತರ ಅಲ್ಲಿಯ ಕೆಲವೊಂದಿಷ್ಟು ಭೂಭಾಗದ ವ್ಯಾಪ್ತಿಯಲ್ಲಿ ಅರಣ್ಯ ನಾಶ ಆಗುತ್ತೆ ನಿಜ. ಆದರೆ ಈ ಕಾಲುವೆ ಕಾಮಗಾರಿ ಕಂಪ್ಲೀಟ್ ಆದಮೇಲೆ ಆ ವ್ಯಾಪ್ತಿಯಲ್ಲಿ ಮರು ಅರಣ್ಯೀಕರಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಕಾರಣಕ್ಕಾಗಿಯೇ ಇಲ್ಲಿ ಒಂದಿಷ್ಟು ಹಸಿರು ನ್ಯಾಯಾಧಿಕರಣ ಮಂಡಳಿ ಒಂದಿಟ್ಟು ಚರ್ಚೆ ಮಾಡಿಕೊಂಡು ಈ ರೀತಿಯ ಅವಕಾಶಗಳನ್ನು ಕೊಟ್ಟಿರ್ತದೆ. ಆದರೆ 2006 ಅಷ್ಟೇ ಬಂದಿದ್ದು, 2016 ಮುಂದುವರಿತದೆ ವಾದ ವಿವಾದ. 2016 ವಾದ ವಿವಾದ ಮುಂದುವರಿತದೆ. ಅಷ್ಟೊತ್ತಿಗಾಗಲೇ ಇಲ್ಲೊಂದು ಆಯೋಗ ನಿರ್ಮಾಣಗೊಳ್ಳುತ್ತದೆ, ನ್ಯಾಯಮೂರ್ತಿ NM ಪಾಂಚಾಲ್ ಆಯೋಗ ಅಂಥೇಳಿ. ನ್ಯಾಯಮೂರ್ತಿ NM ಪಾಂಚಾಲ್ ಆಯೋಗ ಅಂತಂದೇಳಿ ಪ್ರಾರಂಭವಾಗ್ತದೆ. ಈ ನ್ಯಾಯಮೂರ್ತಿ NM ಪಾಂಚಾಲ್ ಆಯೋಗ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ, ಮಹದಾಯಿ ನದಿ ವಿವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮಹದಾಯಿ ನದಿ ವಿವಾದಕ್ಕೆ ಸಂಬಂಧಪಟ್ಟಿರುವಂತಹ ಆಯೋಗ ಯಾವುದಂದರೆ ನ್ಯಾಯಮೂರ್ತಿ ಪಾಂಚಾಲ್ ಆಯೋಗ. 2013 ಈ ಯೋಜನೆಯನ್ನು ಒಂದಿಷ್ಟು ಪರಿಸರಕ್ಕೆ ಧಕ್ಕೆ ಇದೆ ಅನ್ನೋ ಆಧಾರದ ಮೇಲೆ ಒಂದಿಷ್ಟು ಇಡೋದು ಸೂಕ್ತ ಅಂತಂದೇಳಿ ಅವರು ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ಈ ಕೇಂದ್ರ ಸರ್ಕಾರ ಪುರಸ್ಕಾರ ಮಾಡೋದ್ರ ಬದಲಾಗಿ ಒಂದಿಷ್ಟು ಅದನ್ನೇನು ಮಾಡ್ತಾರೆ, ತಡೆ ಹಿಡಿದಿಟ್ಕೊಳ್ಳೋಕ್ಕೆ ಅದನ್ನು ಪರಿಶೀಲನೆಗೆ ಕಾಯ್ದುಕೊಳ್ಳಲಾಗ್ತದೆ. ಆ ಒಂದು ವರದಿಯನ್ನು ಪರಿಶೀಲನೆಗೆ ಕಾಯ್ದುಕೊಳ್ಳ ಸಂದರ್ಭದೊಳಗೆ ಕರ್ನಾಟಕದೊಳಗೆ ಈ ವ್ಯಾಪ್ತಿಯೊಳಗೆ ಅತಿ ದೊಡ್ಡ ಹೋರಾಟಗಳು ಪ್ರಾರಂಭ ಆಗ್ತವೆ. ಅದರಲ್ಲಿಯೂ ಈ ನರಗುಂದ ನವಲಗುಂದ ವ್ಯಾಪ್ತಿಯೊಳಗೆ ಒಂದು ಯಮನೂರು ಅನ್ನುವಂಥ ಗ್ರಾಮ, ಆ ವ್ಯಾಪ್ತಿಯೊಳಗೆ ರೈತರು ಸುಮಾರು ದಶಕಗಳ ಕಾಲದ ಹೋರಾಟಕ್ಕೆ ಮತ್ತೊಂದಿಷ್ಟು ತಣ್ಣೀರು ಹಾಕಿದ್ರು ಅಂತೇಳಿ ಅಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಇಡೋದ್ರ ಮೂಲಕ ದೊಡ್ಡ ಮಟ್ಟದ ಗಲಭೆಗೆ ಕಾರಣ ಆಗ್ತದೆ. ಆಮೇಲೆ 2017 ಅತಿ ದೊಡ್ಡ ಹೋರಾಟನೂ ಪ್ರಾರಂಭವಾಗುತ್ತೆ. ಒತ್ತಡಕ್ಕೆ ಮಾಡಿದಂಥ ಕೇಂದ್ರ ಸರ್ಕಾರ 2018 ಮತ್ತೊಂದು ಸಾರ್ತಿ ಈ ಯೋಜನೆಗೆ ಪುನಃ ಚಾಲನೆಗೆ ಅವಕಾಶ ನೀಡಿರ್ತಕ್ಕಂಥದ್ದು. ಇದರಲ್ಲಿ 2018 ಡಿಸೆಂಬರ್ನಲ್ಲಿ ಪುನಃ ಈ ಯೋಜನೆಗೆ ಅವಕಾಶವನ್ನು ನೀಡಿತು. 2019 ಸಂದರ್ಭದೊಳಗೆ ಕರ್ನಾಟಕ ಸರ್ಕಾರ ಈ ಯೋಜನೆಗಾಗಿ ಮತ್ತೆ ದುಡ್ಡನ್ನು ತೆಗೆದಿಟ್ಕೊಂಡಿದೆ. ಇನ್ನೇನು ಕಾಮಗಾರಿ ಪ್ರಾರಂಭ ಆಗಬೇಕನ್ನೋ ಸ್ಥಿತಿಯೊಳಗೆ ಮತ್ತೆ 2 ವರ್ಷ ಪ್ಯಾಂಡಮಿಕ್ ಶುರುವಾಯಿತು ಇವಾಗ ಕರೋನಾದು. ಅದಾದಮೇಲೆ ಈ ವರ್ಷದ ಬಜೆಟ್ ಒಳಗೆ ಮತ್ತೊಂದಿಷ್ಟು ದುಡ್ಡು ತೆಗೆದಿಟ್ಕೊಂಡಿದ್ದಾರೆ. ಆ ಒಂದು ದುಡ್ಡು ಆದಷ್ಟು ಬೇಗ ವಿನಿಮಯ ಮಾಡಿಕೊಂಡು ಮಹದಾಯಿ ಯೋಜನೆಯನ್ನು ಕಂಪ್ಲೀಟ್ ಮಾಡಿದರೆ ನೋಡ್ರಿ, ದಶಕಗಳ ಕಾಲದ ಈ ಹೋರಾಟದ ಶ್ರಮ ಸಾರ್ಥಕ ಆಗುತ್ತನ್ನುವಂಥದ್ದು ಇಲ್ಲಿಯ ಭಾಗದ ಜನನೂ ಕೂಡ ಇದನ್ನು ಒಂದಿಷ್ಟು ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಇದು ಯಾವ ಯೋಜನೆಗೆ ಸಂಬಂಧಪಟ್ಟಿದೆ ಅಂದರೆ ಮಹದಾಯಿ ನದಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಏನಾದರೂ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದ್ದರೆ ಇದೊಂದಿಷ್ಟು ಚರ್ಚೆ ಮಾಡಿ ಇಟ್ಕೊಳ್ಳಿ. ಯಾವುದು? ಮಹದಾಯಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಇಸ್ ದ ಕ್ಲಿಯರ್? ಇದಿಷ್ಟು ಮಹದಾಯಿ ಯೋಜನೆ ಇಸ್ ನಥಿಂಗ್ ಬಟ್ ಮಹದಾಯಿ ನದಿ ನೀರನ್ನು ಮಲಪ್ರಭಾ ನದಿಗೆ ಸೇರಿಸೋದು, ಆ ಮೂಲಕ ಈ ಭಾಗದ ಜನತೆಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಇದು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಮಾಹಿತಿ. ಇನ್ನು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಇನ್ನಿತರ ಪ್ರಮುಖ ನದಿಗಳು ಅಂತ ಬಂದಾಗ, ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಇನ್ನಿತರ ನದಿಗಳು ಅಂತ ಬಂದಾಗ ನೆನಪಿರಲಿ ಸರ್, ಈ ಒಂದಿಷ್ಟು ನೆನಪಿಟ್ಕೊಳ್ಳಿ. ವರಾಹಿ,
ಆಮೇಲೆ ಹಾಲಾಡಿ ಅಂತ ಬರ್ತದೆ, ವರಾಹಿ, ಹಾಲಾಡಿ, ಚಕ್ರ, ವರಾಹಿ, ಹಾಲಾಡಿ, ಚಕ್ರ, ಆನಂತರ ಸೀತ. ಇವುಗಳು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಪ್ರಮುಖ ನದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಮಿಸ್ ಆಯ್ತು ನೋಡ್ರಿ, ನೇತ್ರಾವತಿ ನದಿಯ ಉಪನದಿಗಳಿಗೆ ಸಂಬಂಧಪಟ್ಟ ಹಾಗೆ, ನೇತ್ರಾವತಿ ನದಿಯ ಉಪನದಿಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದಿಷ್ಟು ಅದೊಂದು ಪಾಯಿಂಟ್ ಚರ್ಚೆ ಮಾಡಬೇಕಾಗಿತ್ತು, ಮರ್ತೋಗಿದ್ದೆ, ಸಾರಿ ಫಾರ್ ದ್ಯಾಟ್. ಇಲ್ಲೊಂದಿಷ್ಟು ನೆನ್ಪಿಟ್ಕೊಳ್ಳಿ, ನೇತ್ರಾವತಿ ನದಿಯ ಉಪನದಿಗಳು, ಇವುಗಳ ಮೇಲೆ ಸುಮಾರು ಸಲ ಪ್ರಶ್ನೆ ಕೇಳಿದಾನೆ. ಅದರಲ್ಲಿಯೂ ನೇತ್ರಾವತಿ ನದಿಯ ಉಪನದಿಗಳು ಅಂತ ಬಂದಾಗ ಇಲ್ಲಿ ಚಾರ್ಮುಡಿ ಅಂತ ಬರ್ತದೆ. ಯಾವುದು? ಚಾರ್ಮುಡಿ, ಗುರುಪುರ, ಚಾರ್ಮುಡಿ, ಗುರುಪುರ, ಆಮೇಲೆ ಕುಮಾರಧಾರ. ನೆನಪಿರಲಿ, ಕುಮಾರಧಾರ ನದಿಯ ದಂಡೆಯ ಮೇಲೆ ಕರ್ನಾಟಕದ ಪ್ರಮುಖ ತೀರ್ಥಕ್ಷೇತ್ರ ಅಥವಾ ಧಾರ್ಮಿಕ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕಂಡು ಬರ್ತಕ್ಕಂಥದ್ದು. ಚಾರ್ಮುಡಿ, ಗುರುಪುರ, ಕುಮಾರಧಾರ, ಆಮೇಲೆ ಶಿಶಿಲಾ ಎನ್ನುವಂತಹ ನದಿ ಬರ್ತದೆ. ಯಾವುದು? ಶಿಶಿಲಾ ಅಂತ ಹೇಳಿ. ಈ ಶಿಶಿಲಾ ನದಿ ಇದು ಯಾವ ನದಿಯ ಉಪನದಿ ಅಂತಂದರೆ ನೇತ್ರಾವತಿ ನದಿಯ ಉಪನದಿ. ನಿಮಗೆ ಸುಮಾರು ಸರ್ತಿ ಈ ಹಿಂದಿನ PSI ಮತ್ತು PC ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸ್ರಿ, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಬೇಕಾದ್ರೆ ಗುರುಪುರ ನದಿ ಉತ್ತರ ಬರೋ ಹಾಗೆ ಭಾಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾನೆ. ಈ ಗುರುಪುರ ನದಿ ಈ ಕರ್ನಾಟಕದೊಳಗೆ ಮಂಗಳೂರು ಬಂದರು, ಏನು ಪಣಂಬೂರು ಬೀಚ್ ಇದೆಲ್ಲ, ಆ ಪಣಂಬೂರು ಬೀಚಿನ ಬಳಿ ಬಂದು ನೇತ್ರಾವತಿ ನದಿಯನ್ನು ಸೇರುತ್ತೆ ಅಂತ ಕೆಲವೊಂದಷ್ಟು ಜನ ಅಭಿಪ್ರಾಯ ಪಟ್ಟರೆ, ಅದೊಂದು ಸ್ವತಂತ್ರ ನದಿ, ಹೋಗಿ ಸಮುದ್ರವನ್ನು ಸೇರುತ್ತೆ ಅಂತೇಳಿ ಕೆಲವೊಂದು ಜನ ಅಭಿಪ್ರಾಯ ಪಡ್ತಾರೆ. ಅದೇನೇ ಇರಲಿ, ಇದು ಗುರುಪುರ ನದಿಯು ಕೂಡ ಕರ್ನಾಟಕದ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗನೆ ಕಂಡು ಬರ್ತಕ್ಕಂಥದ್ದು. ಇದು ಈ ನೇತ್ರಾವತಿ ನದಿಯ ವ್ಯಾಪ್ತಿಯೊಳಗೆ ಕಂಡುಬರುವಂತಹ ಪ್ರಮುಖ ಉಪನದಿಯಾಗಿರ್ತಕ್ಕಂಥದ್ದು. ಮತ್ತೊಂದು ಸರ್ತಿ ನೆನ್ಪಿಟ್ಕೊಳ್ಳಿ, ನೇತ್ರಾವತಿ ನದಿಯ ಉಪನದಿಗಳಂದರೆ ಚಾರ್ಮುಡಿ, ಗುರುಪುರ, ಶಿಶಿಲ, ಕುಮಾರಧಾರ, ಇವು ನೇತ್ರಾವತಿ ನದಿಗೆ ಸೇರ್ಕೊಳ್ತವೆ. ಇವಷ್ಟೇ ಅಲ್ಲದೆ ಸಾಕಷ್ಟು ಉಪನದಿಗಳು, ಸಣ್ಣ ಸಣ್ಣ ತೊರೆಗಳು ಕೂಡ ಸೇರ್ಕೊಳ್ತಿರ್ತವೆ. ಆ ಸಣ್ಣ ತೊರೆಗಳನ್ನೆಲ್ಲವನ್ನು ಸೇರಿಸಿಕೊಂಡು ಪೂರ್ವಕ್ಕೆ ಹರಿಸುವಂತಹ ಕಾರ್ಯಕ್ರಮ ದಟ್ ಈಸ್ ನೇತ್ರಾವತಿ ನದಿ ತಿರುವು ಯೋಜನೆ ಅಥವಾ ಎತ್ತಿನ ಹೊಳೆ ಯೋಜನೆ ಅಂತೇಳಿ ಕೈಗೊಂಡಿರ್ತಕ್ಕಂಥದ್ದು. ಈಗ ಒಂದೊಂದೇ ಪ್ರಾಜೆಕ್ಟ್ಗಳನ್ನು ತೊಗೊಂಡ್ರೆ ಸುಮಾರು 2 ತಾಸು 1 ತಾಸು ಚರ್ಚೆ ಆಗ್ತದೆ. ಇಷ್ಟು ತಿಳಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಇದಿಷ್ಟು ಕರ್ನಾಟಕದೊಳಗೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯ ವ್ಯವಸ್ಥೆ. ಆದರೆ ಇನ್ನು ವರಾಹಿ ನದಿ ಏನಿದೆ ನೋಡ್ರಿ, ಈ ವರಾಹಿ ನದಿಗೆ ನಿರ್ಮಾಣಗೊಂಡಿರುವ ಪ್ರಮುಖ ಜಲಪಾತ ಅಂತ ಬಂದಾಗ ದಟ್ ಈಸ್ ಕುಂಚಿಕಲ್ ಜಲಪಾತ. ನೆನಪಿರಲಿ, ಕುಂಚಿಕಲ್ ಜಲಪಾತ ಇದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಂದರೆ ವರಾಹಿ ನದಿಗೆ ನಿರ್ಮಾಣಗೊಂಡಿದೆ. ಎಟ್ ಪ್ರೆಸೆಂಟ್ ಕುಂಚಿಕಲ್ ಜಲಪಾತ ಭಾರತದ ಅತ್ಯಂತ ಎತ್ತರದ ಜಲಪಾತ. ಯಾವುದು? ಕುಂಚಿಕಲ್ ಜಲಪಾತ. ಇನ್ನು ಸೀತಾ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಪಾತ ಅಂತಂದರೆ ಇದಕ್ಕೆ ಬರ್ಕಣ ಜಲಪಾತ ಅಂತ ಬರ್ತದೆ. ಯಾವುದು? ಬರ್ಕಣ ಜಲಪಾತ. ಇದು ಸೀತಾ ನದಿಯಿಂದ ನಿರ್ಮಾಣಗೊಂಡಿದೆ. ಇದು ಕರ್ನಾಟಕದ 2ನೇ ಅತ್ಯಂತ ಎತ್ತರದ ಜಲಪಾತ. ಕರ್ನಾಟಕದ 1ನೇ ಅತ್ಯಂತ ಎತ್ತರದ ಜಲಪಾತ ಕುಂಚಿಕಲ್ಲು, 2ನೇ ಅತ್ಯಂತ ಎತ್ತರದ ಜಲಪಾತ ಬರ್ಕಣ ಜಲಪಾತ, 3ನೇ ಅತ್ಯಂತ ಎತ್ತರದ ಜಲಪಾತ ಅಂದರೆ ದಟ್ ಈಸ್ ಜೋಗ ಜಲಪಾತ ಅಂತ ಹೇಳಿ. ಈ 3 ಜಲಪಾತಗಳಿರೋದು ಶಿವಮೊಗ್ಗ ಜಿಲ್ಲೆ ಒಳಗನೆ. ಓಕೆನಾ? ಇದಿಷ್ಟು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟರೆ. ಇನ್ನು ಕರ್ನಾಟಕದ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ಮತ್ತೊಂದು ಪ್ರಮುಖ ನದಿ ವ್ಯವಸ್ಥೆ ದಟ್ ಈಸ್ ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಬರ್ತದೆ. ಕರ್ನಾಟಕದ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಹೇಳಿ, ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಹೇಳಿ, ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಹೇಳಿ, ನಂದಿದುರ್ಗ ನದಿ ವ್ಯವಸ್ಥೆ. ಇಲ್ಲಿ ನಂದಿದುರ್ಗ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ಇಲ್ಲಿ ಗಮನಿಸ್ಕೊಳ್ಳಿ, ಇಲ್ಲಿ ಕರ್ನಾಟಕದೊಳಗೆ ನಂದಿದುರ್ಗ ನದಿ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ಈ ವ್ಯಾಪ್ತಿ ಏನೈತೆ ನೋಡ್ರಿ, ಇದನ್ನು ನಾವು ಟೋಟಲ್ ಆಗಿ ನಂದಿದುರ್ಗ ನದಿ ವ್ಯವಸ್ಥೆ ವ್ಯಾಪ್ತಿ ಅಂತ ಗುರುತಿಸ್ಕೊಳ್ತೇವೆ. ನೋಡ್ರಿ, ಈಗ ಕರ್ನಾಟಕದ ನದಿ ವ್ಯವಸ್ಥೆಗಳಿಗೆ 7 ನದಿ ವ್ಯವಸ್ಥೆಗಳಂತ ಚರ್ಚೆ ಮಾಡ್ತಾ ಇದ್ವಿ. ಆಲ್ರೆಡಿ ನಾವು ಚರ್ಚೆ ಮಾಡಿರುವಂಥ ನದಿ ವ್ಯವಸ್ಥೆಗಳು ಒಂದು ಕೃಷ್ಣ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ಗೋದಾವರಿ ನದಿ ವ್ಯವಸ್ಥೆ, ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ, 4 ನದಿ ವ್ಯವಸ್ಥೆಗಳನ್ನು ಚರ್ಚೆ ಮಾಡಿದ್ದಾವೆ. ಇನ್ನು 3 ನದಿ ವ್ಯವಸ್ಥೆಗಳಂತ ಬಂದಾಗ ಇಲ್ಲಿ ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಬರ್ತದೆ. ಈ ನಂದಿದುರ್ಗ ನದಿ ವ್ಯವಸ್ಥೆ ವ್ಯಾಪ್ತಿ ಒಳಗೆ ಸುಮಾರು 3 ನದಿ ವ್ಯವಸ್ಥೆಗಳು ಕಂಡು ಬರ್ತವೆ. ಇಲ್ಲಿ 3 ನದಿ ವ್ಯವಸ್ಥೆಗಳು. ಅದರಲ್ಲಿ ನಂದಿದುರ್ಗ ನದಿ ವ್ಯವಸ್ಥೆಗಳು ಕಂಡು ಬರುವಂತಹ ಪ್ರಮುಖ ನದಿ ವ್ಯವಸ್ಥೆಗಳು ಅಂತ ಬಂದಾಗ, ಪ್ರಮುಖ ನದಿ ವ್ಯವಸ್ಥೆ ಅಂತ ಬಂದಾಗ ಗಮನಿಸ್ಕೊಳ್ಳಿ, ಇಲ್ಲಿ ನಂದಿದುರ್ಗ ನದಿ ವ್ಯವಸ್ಥೆ, ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಪ್ರಮುಖ 3 ನದಿ ವ್ಯವಸ್ಥೆಗಳು ಅಂತ ಬಂದಾಗ ಮೊದಲನೆಯದ್ದು
ಪಾಲಾರ್ ನದಿ ವ್ಯವಸ್ಥೆ ಅಂತ ಬರ್ತದೆ. ಯಾವುದು? ಪಾಲಾರ್ ನದಿ ವ್ಯವಸ್ಥೆ. ಈ ಪಾಲಾರ್ ನದಿ ಇದರ ಉಗಮ ಅಂತ ಬಂದಾಗ, ಪಾಲಾರ್ ನದಿಯ ಉಗಮ ಅಂತ ಬಂದಾಗ ನೆನಪಿರಲಿ ಸರ್, ಇದು ಕೋಲಾರ ಜಿಲ್ಲೆಯ, ಯಾವುದು? ಕೋಲಾರ ಜಿಲ್ಲೆಯ ತಳಗವಾರ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಎಲ್ಲಿದು? ಕೋಲಾರ ಜಿಲ್ಲೆಯ ತಳಗವಾರ ಎಂಬಲ್ಲಿ ಉಗಮಗೊಳ್ಳುತ್ತೆ. ಇದು ಯಾವ ನದಿ? ಪಾಲಾರ್ ನದಿ ಅಂತ ಹೇಳಿ. ಈ ನದಿ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡುಗಳ ಮೂಲಕ ಹಾದು ಆನಂತರ ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ತದೆ. ದಟ್ ಈಸ್ ಅ ಪಾಲಾರ್. ಓಕೆನಾ? ಈ ಪಾಲಾರ್ ನದಿ ವ್ಯವಸ್ಥೆ ಇದು ಕೂಡ ಕರ್ನಾಟಕದ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತಕ್ಕಂಥದ್ದು. ಇದು 5ನೇ ಪ್ರಮುಖ ನದಿ ವ್ಯವಸ್ಥೆ. ನೋಡ್ರಿ, ಈ ಪಾಲಾರ್ ನದಿ ವ್ಯವಸ್ಥೆ ಇದು ಕರ್ನಾಟಕದ 5ನೇ ಪ್ರಮುಖ ನದಿ ವ್ಯವಸ್ಥೆ. ನೆನ್ಪಿಟ್ಕೊಳ್ಳಿ, ಈ ವ್ಯಾಪ್ತಿಯೊಳಗೆ ಬರ್ತದೆ. ಕೋಲಾರ ಜಿಲ್ಲೆಯ ತಳಗವಾರ ವ್ಯಾಪ್ತಿಯೊಳಗೆ ಇದು 5ನೇ ಪ್ರಮುಖ ನದಿ ವ್ಯವಸ್ಥೆ. ದಟ್ ಈಸ್ ಪಾಲಾರ್. ಇದು ಕೋಲಾರ ಜಿಲ್ಲೆಯ ತಳಗವಾರ ಎಂಬಲ್ಲಿ ಉಗಮಗೊಂಡು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹಾದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿ. ಇನ್ನು ಕರ್ನಾಟಕದ ಈ ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಪ್ರಮುಖ ನದಿ ವ್ಯವಸ್ಥೆ ಅಂತ ಬಂದಾಗ ದಟ್ ಈಸ್ ಪೆನ್ನಾರ್ ನದಿ ವ್ಯವಸ್ಥೆ ಅಂತ ಬರ್ತದೆ. ಯಾವುದು? ಪೆನ್ನಾರ್ ನದಿ ವ್ಯವಸ್ಥೆ ಅಂತ ಹೇಳಿ. ಈ ಪೆನ್ನಾರ್ ನದಿಯಲ್ಲಿ 2 ಕವಲುಗಳಿದಾವೆ. ಅದಕ್ಕಿಂತ ಮುಖ್ಯವಾಗಿ ಪೆನ್ನಾರ್ ನದಿಯನ್ನು ಕರ್ನಾಟಕದಲ್ಲಿ ನಾವೇನಂತ ಕರೀತೇವೆ? ಪಿನಾಕಿನಿ ಅಂತ ಕರೀತೇವೆ. ನೆನಪಿರಲಿ, ಪೆನ್ನಾರ್ ನದಿಯನ್ನು ನಾವು ಕರ್ನಾಟಕದೊಳಗೆ ಏನಂತ ಕರೀತೇವೆ? ಪಿನಾಕಿನಿ ಅಂತ ಕರೀತೇವೆ. ಪಿನಾಕಿನಿ ಇಸ್ ನಥಿಂಗ್ ಬಟ್ ಪೆನ್ನಾರ್. ಈ ಪೆನ್ನಾರ್ ನದಿ ಕರ್ನಾಟಕದಲ್ಲಿ 2 ಕವಲುಗಳಾಗಿ ಹರಿಯುತ್ತವೆ. ಪೆನ್ನಾರ್ ಅಥವಾ ಪಿನಾಕಿನಿ ಅಂತ ಹೇಳಿ. ಪೆನ್ನಾರ್ ಅಥವಾ ಪಿನಾಕಿನಿ ಅಂತ ಹೇಳಿ. ಈ ಪಿನಾಕಿನಿ ನದಿಯಲ್ಲಿ 2 ಕವಲುಗಳು. ಪಿನಾಕಿನಿ ನದಿಯಲ್ಲಿ 2 ಕವಲುಗಳು. ಒಂದು ಉತ್ತರ ಪಿನಾಕಿನಿ ಅಂತ ಬರ್ತದೆ. ಒಂದು ಉತ್ತರ ಪಿನಾಕಿನಿ. ಎಸ್, ಉತ್ತರ ಪಿನಾಕಿನಿ. ಇನ್ನೊಂದು ದಕ್ಷಿಣ ಪಿನಾಕಿನಿ ಅಂತಂದೇಳಿ. ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿನಿ ಅಂತಂದೇಳಿ 2 ನದಿಗಳು ಇಲ್ಲಿ ಕವಲುಗಳಾಗಿ ಉಗಮಗೊಳ್ಳುತ್ತೆ. ನೋಡ್ರಿ, ಈ ವ್ಯಾಪ್ತಿಯೊಳಗಿದೆ. ನಾರ್ತ್ ಪೆನ್ನಾರ್ ಈಸ್ ನಥಿಂಗ್ ಬಟ್ ಉತ್ತರ ಪಿನಾಕಿನಿ, ಸೌತ್ ಪೆನ್ನಾರ್ ಈಸ್ ನಥಿಂಗ್ ಬಟ್ ದಕ್ಷಿಣ ಪಿನಾಕಿನಿ ಅಂತ ಹೇಳಿ. ಓಕೆ, ಇಲ್ಲಿ ಗಮನಿಸ್ರಿ. ಇದು ನಾರ್ತ್ ಪೆನ್ನಾರ್. ಇದು ಕರ್ನಾಟಕದ 6ನೇ ನದಿ ವ್ಯವಸ್ಥೆ. ಓಕೆ, ನಾರ್ತ್ ಪೆನ್ನಾರ್. ಇನ್ನು ಸೌತ್ ಪೆನ್ನಾರ್ ಅಂದರೆ ಇದು ಕರ್ನಾಟಕದ 7ನೇ ನದಿ ವ್ಯವಸ್ಥೆ. ಓಕೆನಾ? ಪೆನ್ನಾರ್ ನದಿಯನ್ನು ಕರ್ನಾಟಕದೊಳಗೆ ನಾವು ಪಿನಾಕಿನಿ ಅಂತ ಕರೀತೇವೆ. ಈ ಪಿನಾಕಿನಿ ನದಿ 2 ಕವಲುಗಳಾಗಿ, ಒಂದು ಉತ್ತರಕ್ಕೆ ಹರಿತದೆ, ಇನ್ನೊಂದು ದಕ್ಷಿಣಕ್ಕೆ ಹರಿತದೆ. ಉತ್ತರ ಕರೆಯೋದು ಉತ್ತರ ಪೆನ್ನಾರ್ ಅಥವಾ ಉತ್ತರ ಪಿನಾಕಿನಿ, ದಕ್ಷಿಣ ಕರೆಯೋದು ದಕ್ಷಿಣ ಪೆನ್ನಾರ್ ಅಥವಾ ದಕ್ಷಿಣ ಪಿನಾಕಿನಿ ಅಂತ ಹೇಳಿ. ನೆನಪಿರಲಿ, ಈ ನದಿಗಳ ಉಗಮ ಸ್ಥಾನ ಅಂತ ಬಂದಾಗ ನೆನಪಿರಲಿ, ಈ ಉತ್ತರ ಪಿನಾಕಿನಿ ಇದು ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯಾವುದು? ಉತ್ತರ ಪಿನಾಕಿನಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚನ್ನಕೇಶವ ಬೆಟ್ಟ ಎಂಬಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚನ್ನಕೇಶವ ಬೆಟ್ಟ ಎಂಬಲ್ಲಿ ಉಗಮಗೊಳ್ಳುವಂತಹ ನದಿ ದಟ್ ಈಸ್ ಉತ್ತರ ಪಿನಾಕಿನಿ ಅಂತ ಹೇಳಿ. ಉತ್ತರ ಪಿನಾಕಿನಿ ಅಥವಾ ಉತ್ತರ ಪೆನ್ನಾರ್ ನದಿ ಇದು ಎಲ್ಲಿ ಉಗಮಗೊಳ್ಳುತ್ತೆ ಅಂತ ಬಂದಾಗ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚನ್ನಕೇಶವ ಬೆಟ್ಟ. ಈ ಚನ್ನಕೇಶವ ಬೆಟ್ಟ ನಂದಿದುರ್ಗ ಪರ್ವತ ಶ್ರೇಣಿ ಒಳಗೆ ಕಂಡುಬರ್ತದೆ. ಚನ್ನಕೇಶವ ಬೆಟ್ಟ ನಂದಿದುರ್ಗ ಪರ್ವತ ಶ್ರೇಣಿ ಒಳಗನೆ ಕಂಡುಬರ್ತಕ್ಕಂಥದ್ದು. ಇನ್ನು ದಕ್ಷಿಣ ಪಿನಾಕಿನಿ ಇದು ಎಲ್ಲಿ ಉಗಮಗೊಳ್ಳುತ್ತೆ ಅಂದರೆ ಇದು ಕೂಡ ಸೇಮ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇದು ನಂದಿದುರ್ಗದ ಬಳಿ ಉಗಮಗೊಳ್ಳುತ್ತೆ. ನೆನಪಿರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗ. ಈ ನಂದಿದುರ್ಗದ ಬಳಿ ಉಗಮಗೊಳ್ಳುವಂತಹ ನದಿ ಅಂತ ಬಂದಾಗ ದಟ್ ಈಸ್ ದಕ್ಷಿಣ ಪಿನಾಕಿನಿ ಅಥವಾ ದಕ್ಷಿಣ ಪೆನ್ನಾರ್ ಅಂತ ಹೇಳಿ. ನೆನಪಿರಲಿ, ಕರ್ನಾಟಕದ ನಂದಿದುರ್ಗದ ಬಳಿ 2 ಪ್ರಮುಖ ನದಿಗಳು ಉಗಮಗೊಳ್ಳುತ್ತೆ. ಒಂದು ಅರ್ಕಾವತಿ ನದಿ, ಇನ್ನೊಂದು ದಕ್ಷಿಣ ಪೆನ್ನಾರ್ ಅಥವಾ ದಕ್ಷಿಣ ಪಿನಾಕಿನಿ ನದಿ. 2 ನದಿಗಳು ಈ ನಂದಿದುರ್ಗ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗನೆ ಕಂಡು ಬರ್ತಕ್ಕಂಥದ್ದು. ನೋಡ್ರಿ, ಈ ನಂದಿದುರ್ಗ ನದಿ ವ್ಯವಸ್ಥೆಯೊಳಗೆ ಉಗಮಗೊಳ್ಳುವ ಪ್ರಮುಖ ನದಿಗಳು ಅಂತಂದರೆ ಪಾಲಾರ್, ಪೆನ್ನಾರ್. ಈ ಪೆನ್ನಾರನ್ನು ಉತ್ತರ ಪೆನ್ನಾರ್ ಅಥವಾ ದಕ್ಷಿಣ ಪೆನ್ನಾರ್ ಅಥವಾ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಅಂತ ಕರೀತವೆ. ಈ 3 ನದಿ ವ್ಯವಸ್ಥೆ ಈ ನಂದಿದುರ್ಗ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗನೆ ಕಂಡು ಬರ್ತಕ್ಕಂಥದ್ದು. ಈ ಅಷ್ಟು ನದಿಗಳನ್ನು ಸೇರಿಸ್ಕೊಂಡು ಕರ್ನಾಟಕದೊಳಗೆ ನಾವು 7 ಪ್ರಮುಖ ನದಿ ವ್ಯವಸ್ಥೆಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾವೆ.
ಓಕೆನಾ. ಇದರಲ್ಲಿ 7 ಪ್ರಮುಖ ನದಿ ವ್ಯವಸ್ಥೆಗಳಲ್ಲಿ 2 ನದಿಗಳು ಪೆನ್ನಾರ್ಗೆ ಸಂಬಂಧಪಡ್ತವೆ. ಒಂದು ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್ ಎನ್ನುವಂಥದ್ದು, ಆನಂತರ ಪಾಲಾರ್ ಅಂತ ಹೇಳಿ. ಇವುಗಳ ಜೊತೆಗೆ ನಂದಿದುರ್ಗ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿರುವ ಇನ್ನತ್ರ ನದಿಗಳು ಅಂತ ಬಂದಾಗ ಇಲ್ಲಿ ಕಣ್ವಾ ಅಂತ ಬರ್ತದೆ. ಕಣ್ವಾ ಆದಮೇಲೆ ಪಾಪಾಗ್ನಿ ಅಂತ ಬರ್ತದೆ. ಕಣ್ವಾ, ಪಾಪಾಗ್ನಿ ಇವುಗಳು ಯಾವ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿವೆ ಅಂದರೆ ನಂದಿದುರ್ಗ ನದಿ ವ್ಯವಸ್ಥೆಗೆ. ಆಮೇಲೆ ಕರ್ನಾಟಕದಲ್ಲಿ ಕಾವೇರಿ ನದಿಯನ್ನು ಹೋಗಿ ಸೇರುವಂತಹ ಅರ್ಕಾವತಿ ಆಗಿರ್ಬೋದು ಮತ್ತು ಶಿಂಷಾ ಆಗಿರ್ಬೋದು. ಅರ್ಕಾವತಿ ಮತ್ತು ಶಿಂಷಾನು ಕೂಡ ನಂದಿದುರ್ಗ ನದಿ ವ್ಯವಸ್ಥೆಗೆ ಸಂಬಂಧಪಡ್ತವೆ. ಏನು ಸರ್ ಇದು ನಂದಿದುರ್ಗ ನದಿ ವ್ಯವಸ್ಥೆ ಅಂತಂದರೆ, ನಂದಿದುರ್ಗ ಪರ್ವತ ಶ್ರೇಣಿ, ಈ ಪರ್ವತ ಶ್ರೇಣಿಯ ವ್ಯಾಪ್ತಿಯಲ್ಲಿ ಉಗಮಗೊಳ್ಳುವ ಅಷ್ಟೂ ನದಿಗಳೇನಾಗಿದ್ದಾವೆ ನಾವು ಕರ್ನಾಟಕದಲ್ಲಿ ಅಧ್ಯಯನ ದೃಷ್ಟಿಯಿಂದ ನಂದಿದುರ್ಗ ನದಿ ವ್ಯವಸ್ಥೆ ಅಂತಂದೇಳಿ ತಿಳ್ಕೊಂಡಿದ್ದಾವೆ. ಆ ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ಉಗಮಗೊಳ್ಳುವ ಪ್ರಮುಖ ನದಿಗಳನ್ನು ಇಟ್ಕೊಂಡು ಪಾಲಾರ್ ಮತ್ತು ಪೆನ್ನಾರ್ ಅಂತ ಗುರುತಿಸ್ಕೊತವೆ. ಇವು ಸ್ವತಂತ್ರವಾಗಿ ಹರಿಯೋದ್ರಿಂದ ಇವುಗಳನ್ನು ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ 3 ನದಿಗಳಾಗಿ ಪ್ರತ್ಯೇಕವಾಗಿ ವಿಂಗಡಿಸ್ತವೆ. ಅದಾದಮೇಲೆ ಇಲ್ಲಿ ಕಣ್ವಾ, ಪಾಪಾಗ್ನಿಯು ಕೂಡ ಇವು ಕೂಡ ಅಲ್ಪ ಪ್ರಮಾಣದಲ್ಲಿ ಹರಿಯುವಂತಹ ನದಿಗಳು. ಜೊತೆಗೆ ಅರ್ಕಾವತಿ ಮತ್ತು ಶಿಂಷಾ ಅಷ್ಟು ನದಿಗಳು ನಂದಿದುರ್ಗ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದು. ಯಾಕದನ್ನು ಇಲ್ಲಿ ಇಷ್ಟೊಂದು ಚರ್ಚೆ ಮಾಡ್ತಾ ಇರೋದಕ್ಕೆ ಕಾರಣ ಅಂತಂದರೆ, ನಾಳೆ ಪ್ರಶ್ನೆ ಕೇಳ್ತಾನೆ, ಈ ಕೆಳಗಿನ ನದಿಗಳಲ್ಲಿ ಯಾವುದು ನಂದಿದುರ್ಗ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿಲ್ಲ ಅಂತ ಪ್ರಶ್ನೆ ಕೇಳ್ದ ಅಂತ ತಿಳ್ಕೊಟ್ರು. ಈ ಕೆಳಗಿನ ನದಿಗಳಲ್ಲಿ ಯಾವುದು ನಂದಿದುರ್ಗ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿಲ್ಲ, ಫಾರ್ ಎಕ್ಸಾಂಪಲ್ ಪಾಪಾಗ್ನಿ ಅಂತ ಕೊಟ್ಟ ಅಂತ ತಿಳ್ಕೊಳ್ರಿ. ಪಾಪಾಗ್ನಿ, ಗುರುಪುರ, ಪಾಪಾಗ್ನಿ, ಗುರುಪುರ. ದೆನ್ ನೆಕ್ಸ್ಟ್ ಪೆನ್ನಾರ್, ದೆನ್ ಕಣ್ವಾ ಅಂತ ಕೊಟ್ಟಾನ ಅಂತ ತಿಳ್ಕೊಳ್ಳೋಣ. ಕಣ್ವಾ ಅಂತ ಕೊಟ್ಟಾನ ಅಂತ ತಿಳ್ಕೊಂಡ್ರಿ. ನಾವೇನು ತಿಳ್ಕೊಂಡಿದ್ವಿ, ಇಲ್ಲಿ ಪೆನ್ನಾರು ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಅಷ್ಟೇ ಹೈಲೈಟ್ ಮಾಡಿದ್ದಾವೆ. ಆದರೆ ಪಾಪಾಗ್ನಿ ಮತ್ತು ಕಣ್ವಾನು ಕೂಡ ಏನಾಗಿದೆ ನಂದಿದುರ್ಗ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ಕಂಡುಬರುವಂತಹ ನದಿಗಳು. ಹಾಗಾಗಿ ಇಲ್ಲಿ ಏನಾಗಿರ್ತದೆ, ಗುರುಪುರ ಇದು ನಂದಿದುರ್ಗ ನದಿ ವ್ಯವಸ್ಥೆಗೆ ಸಂಬಂಧಪಡದೇ ಇರುವಂತಹ ನದಿ. ಈ ಕೆಳಗಿನಗಳಲ್ಲಿ ಯಾವ ನದಿ ನಂದಿದುರ್ಗ ನದಿ ವ್ಯವಸ್ಥೆಗೆ ಸಂಬಂಧಿಸಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಈ ರೀತಿಯ ಉತ್ತರಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿರಬೇಕು. ಆ ಕಾರಣಕ್ಕೆ ನಂದಿದುರ್ಗ ನದಿ ವ್ಯವಸ್ಥೆನೂ ಕೂಡ ಒಂದಿಷ್ಟು ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಓಕೆನಾ ಸರ್, ಇದೊಂದಿಷ್ಟು ಗಮನದಲ್ಲಿರಲಿ. ಸೊ ಕರ್ನಾಟಕದೊಳಗೆ ಕಂಡುಬರುವಂತಹ 7 ಪ್ರಮುಖ ನದಿ ವ್ಯವಸ್ಥೆಗಳು ಅಂತ ಬಂದಾಗ, ಮೊದಲನೇದ್ದು ಕೃಷ್ಣಾ ನದಿ ವ್ಯವಸ್ಥೆ, ಎರಡನೇದ್ದು ಕಾವೇರಿ ನದಿ ವ್ಯವಸ್ಥೆ, ಮೂರನೇದ್ದು ಗೋದಾವರಿ ನದಿ ವ್ಯವಸ್ಥೆ, ನಾಲ್ಕನೇದ್ದು ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳ ವ್ಯವಸ್ಥೆ, ಐದನೇದ್ದು ಪಾಲಾರ್, ಆರನೇದ್ದು ಉತ್ತರ ಪೆನ್ನಾರ್, ಏಳನೇದ್ದು ದಕ್ಷಿಣ ಪೆನ್ನಾರ್. ಪಾಲಾರ್, ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್ ಅಷ್ಟೂ ಸೇರಿ ಏನಾಗ್ಯದ ನಂದಿದುರ್ಗ ನದಿ ವ್ಯವಸ್ಥೆ ಆಗ್ಯದ. ನಂದಿದುರ್ಗ ನದಿ ವ್ಯವಸ್ಥೆ ಆಗಿರ್ತಕ್ಕಂಥ ನಂದಿದುರ್ಗ ನದಿ ವ್ಯವಸ್ಥೆ. ಇಸ್ ಅ ಕ್ಲಿಯರ್ ಸರ್? ಇವಿಷ್ಟು ಕರ್ನಾಟಕದಲ್ಲಿನ ಪ್ರಮುಖ ನದಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ಸುದೀರ್ಘವಾಗಿಯೇ ಚರ್ಚೆ ಮಾಡಿದ್ದೇವೆ. ಯಾವ್ಯಾವ ನದಿಗಳು ಕರ್ನಾಟಕದೊಳಗೆ ಇದುವರೆಗೂ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ವೋ ಅವೆಲ್ಲವನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ನದಿಗಳು ಮತ್ತು ಉಪನದಿಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ಮೇಲೆ ಇನ್ನೇನು ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದಲ್ಲ, 99% ಆ ವ್ಯಾಪ್ತಿಯಲ್ಲೇ ಪ್ರಶ್ನೆ ಕೇಳೋ ಸಾಧ್ಯತೆಗಳು ತೀರಾ ಹೆಚ್ಚಾಗಿರ್ತವೆ. ಡನ್ ಸರ್? ಇದಾದಮೇಲೆ ನದಿ ವ್ಯವಸ್ಥೆ ಆದಮೇಲೆ ನೆಕ್ಸ್ಟ್ ನಾವು ಚರ್ಚೆ ಮಾಡೋಕ್ಕೆ ಹೋಗೋಣ ಕರ್ನಾಟಕದಲ್ಲಿನ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ. ಕರ್ನಾಟಕದಲ್ಲಿನ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟಾಗ ಒಂದಿಷ್ಟು ಚರ್ಚೆ ಮಾಡೋಣ. ಗಮನಿಸ್ಕೊಳ್ಳಿ, ಕರ್ನಾಟಕದಲ್ಲಿನ ಪ್ರಮುಖ ಜಲಾಶಯಗಳು ಅಂತ ಹೇಳಿ. ಎಸ್, ತಾಂತ್ರಿಕವಾಗಿ ನೆರವು ನೀಡ್ತಾ ಇದ್ದಾರೆ. ನಮ್ಮ ತರಗತಿ ಇಷ್ಟು ತುಂಬ ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣ ನಾವು ತಾಂತ್ರಿಕವಾಗಿ ಎಲ್ಲೇನೋ ಒಂದಿಷ್ಟು ದೋಷಗಳನ್ನು ಸರಿಪಡಿಸ್ಕೊಳ್ಳೋದ್ರಿಂದ ನಾವು ನಿಮ್ಮ ಮುಂದೆ ತುಂಬ ಚೆನ್ನಾಗಿ ನೀಟಾಗಿ ರೆಡಿಯಾಗಿ ಕಾಣ್ತಾ ಇದ್ದಾವೆ. ತರಗತಿಗಳನ್ನು ನೀಟಾಗಿ ನಿಮಗೆ ತಲುಪಿಸ್ತಾ ಇದ್ದಾವೆ. ಈ ತಲುಪಿಸೋದಕ್ಕೆ ನಿಮಗೆ ಈ ತರಗತಿಗಳನ್ನು ತಲುಪಿಸೋದಕ್ಕೆ ಈ ಹಿಂದೆ ಅಂದರೆ ಕ್ಯಾಮ್ರಾದ ಹಿಂದೆ ಕೆಲಸ ಮಾಡ್ತಿರುವಂಥ ತಂತ್ರಜ್ಞಾನ ಕೂಡ ತುಂಬ ಹೆಚ್ಚು ನಿಮಗೆ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಈ ತಾಂತ್ರಿಕ ವರ್ಗಕ್ಕೂ ಕೂಡ ಕರ್ನಾಟಕದ ಸಮಸ್ತ ವಿದ್ಯಾರ್ಥಿ ಬಳಗದ ಪೂರ್ವಕವಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ. ಯಾಕಂದರೆ ಈ ತರಗತಿಗಳು ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣ ಇಲ್ಲಿಯ ತಾಂತ್ರಿಕ ನೆರವು. ಬಟ್ ಆ ತಾಂತ್ರಿಕ ನೆರವು ನಿಮ್ಮ ಕಣ್ಣೆದುರಿಗಿರಂಗಿಲ್ಲ. ನಾವು ತುಂಬ ಚೆನ್ನಾಗಿ ನೀಟಾಗಿ ನಿಮಗೆ ವಿಷಯವನ್ನು ತಲುಪಿಸೋದಕ್ಕೆ ಅವರು ಕೂಡ ತುಂಬ ಉತ್ತಮವಾದಂತಹ ಕೊಡುಗೆ ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಮತ್ತು ಸಮಸ್ತ ವಿದ್ಯಾರ್ಥಿ ಬಳಗದ ಪರೆಯಿಂದ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ. ಓಕೆನಾ? ದೆನ್ ನೆಕ್ಸ್ಟ್ ಗಮನಿಸ್ಕೊಳ್ಳಿ. ದೆನ್ ನೆಕ್ಸ್ಟ್ ಇಲ್ಲಿ ಕರ್ನಾಟಕದಲ್ಲಿನ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿನ ಪ್ರಮುಖ ಜಲಾಶಯಗಳು, ಕರ್ನಾಟಕದ ಪ್ರಮುಖ
ಜಲಾಶಯಗಳು. ಫ್ರೆಂಡ್ಸ್, ಕರ್ನಾಟಕದ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳಿದ್ದಾವೆ. ಆ ಕಾನ್ಸೆಪ್ಟ್ಗಳನ್ನ ಒಂದಿಷ್ಟು ಚರ್ಚೆ ಮಾಡಿರ್ತೀನಿ, ಗಮನಿಸ್ರಿ. ಯಾಕಂದರೆ ಕಾನ್ಸೆಪ್ಟ್ ಥ್ರೋ ನಮಗೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ತೀರಾ ಹೆಚ್ಚಾಗಿರ್ತದೆ. ಕರ್ನಾಟಕದೊಳಗೆ ಯಾವುದೇ ಜಲಾಶಯವನ್ನು ನಿರ್ಮಾಣ ಮಾಡೋದಾಗಿತ್ತು ಅಂತ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್, ನಾಟ್ ಓನ್ಲಿ ಇನ್ ಕರ್ನಾಟಕ, ಓವರಾಲ್ ಇನ್ ಇಂಡಿಯಾ. ಓಕೆ, ಯಾವುದಾದ್ರೂ ಜಲಾಶಯ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ಜಲಾಶಯಗಳನ್ನು ಕೇವಲ ಒಂದೇ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಲ್ಲ, ಹೌದಲ್ವಾ? ಈ ಜಲಾಶಯಗಳ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ವಿವಿಧ ಉದ್ದೇಶಗಳನ್ನ ಇಟ್ಕೊಂಡು ನಿರ್ಮಾಣ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಜಲಾಶಯ ನಿರ್ಮಾಣದ ಉದ್ದೇಶಗಳಲ್ಲಿ ಮೊದಲನೇದ್ದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ನೀರಾವರಿ ಅಂತ ಆಗ್ತದೆ. ನೀರಾವರಿ. ದೆನ್ ನೆಕ್ಸ್ಟು ಜಲವಿದ್ಯುತ್ತು. ನೀರಾವರಿ, ಜಲವಿದ್ಯುತ್, ನೀರಾವರಿ, ಜಲವಿದ್ಯುತ್. ಆನಂತರ ಪ್ರವಾಸೋದ್ಯಮ ಮತ್ತು ಮನರಂಜನೆ. ಎಸ್, ಪ್ರವಾಸೋದ್ಯಮ, ಆಮೇಲೆ ಮನರಂಜನೆ, ಪ್ರವಾಸೋದ್ಯಮ ಮತ್ತು ಮನರಂಜನೆ. ದೆನ್ ನೆಕ್ಸ್ಟು ಮತ್ತೆ ಯಾವ ಉದ್ದೇಶಕ್ಕೆ ನಿರ್ಮಾಣ ಮಾಡ್ತಾನೆ ಅಂದರೆ ಕೈಗಾರಿಕೆಗಳಿಗೆ ನೀರಿನ ಪೂರೈಕೆ. ಕೈಗಾರಿಕೆಗಳಿಗೆ ನೀರಿನ ಪೂರೈಕೆ. ಇವನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಕೈಗಾರಿಕೆಗಳಿಗೆ ನೀರಿನ ಪೂರೈಕೆ. ಓಕೆ, ಕೈಗಾರಿಕೆಗಳಿಗೆ ನೀರಿನ ಪೂರೈಕೆಯ ಜೊತೆಗೆ ಮತ್ತೆ ಜಲಾಶಯಗಳನ್ನು ನಿರ್ಮಾಣ ಮಾಡುವ ಉದ್ದೇಶಗಳಲ್ಲಿ ಮತ್ತೆ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರವಾಹ ನಿಯಂತ್ರಣ. ಯಾವುದು? ಪ್ರವಾಹ ನಿಯಂತ್ರಣ. ಎಸ್, ಪ್ರವಾಹ ನಿಯಂತ್ರಣ. ದೆನ್ ಆರನೇದು ನೋಡ್ರಿ, ನೀರಾವರಿ, ಜಲವಿದ್ಯುತ್ ಉತ್ಪಾದನೆ, ಪ್ರವಾಸೋದ್ಯಮ, ಕೈಗಾರಿಕೆಗಳಿಗೆ ನೀರಿನ ಪೂರೈಕೆ, ಪ್ರವಾಹ ನಿಯಂತ್ರಣದ ಜೊತೆಗೆ ಒಳನಾಡು ಜಲಸಾರಿಗೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಬಟ್ ಕರ್ನಾಟಕದೊಳಗೆ ಒಳನಾಡು ಜಲಸಾರಿಗೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತಹ ಪ್ರಮುಖವಾದ ಜಲಾಶಯಗಳೇನು ಇಲ್ಲ. ಬಟ್ ಜಲಾಶಯ ನಿರ್ಮಾಣದ ಉದ್ದೇಶಗಳಲ್ಲಿ ಇದನ್ನು ಕೂಡ ಒಂದು, ಯಾವುದು? ಒಳನಾಡು ಜಲಸಾರಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವಿಷ್ಟು ಪ್ರಮುಖ ಉದ್ದೇಶಗಳಿರ್ತದೆ. ಆಮೇಲೆ ಜೊತೆಗೆ ಮೀನುಗಾರಿಕೆ, ಇದನ್ನು ಕೂಡ ಯಾವುದು ಸರ್? ಮೀನುಗಾರಿಕೆ ಅಂತಂದು ಕೂಡ ಬರ್ತದೆ. ಈ ಅಷ್ಟು ಉದ್ದೇಶಗಳು, ಇವುಗಳ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಉದ್ದೇಶಗಳನ್ನು ಇಟ್ಕೊಂಡು ಏನು ಮಾಡ್ತಾನೆ, ಈ ಕರ್ನಾಟಕದೊಳಗೆ ಅಥವಾ ಭಾರತದಲ್ಲಿ ಜಲಾಶಯಗಳನ್ನು ನಿರ್ಮಾಣ ಮಾಡಿದ್ದಾನೆ. ಅಂದರೆ ಜಲಾಶಯಗಳ ನಿರ್ಮಾಣ ಮಾಡುವ ಉದ್ದೇಶ ಕೇವಲ ಒಂದೇ ಆಗಿರಂಗಿಲ್ಲ. ನೋಡ್ರಿ, 1, 2 ಸುಮಾರು ಉದ್ದೇಶಗಳಿದಾವೆ ಇಲ್ಲಿ. ಸುಮಾರು ಅಂದರೆ ವಿವಿಧ ಉದ್ದೇಶಗಳನ್ನು ಇಟ್ಕೊಂಡು ಏನು ಮಾಡ್ತಾನೆ, ಜಲಾಶಯಗಳನ್ನು ನಿರ್ಮಾಣ ಮಾಡೋದ್ರಿಂದ ಭಾರತದಲ್ಲಿ ನಾವು ಇವುಗಳನ್ನ ಏನಂತ ಕರೀತಿದ್ದೇವೆ? ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು ಅಥವಾ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತ ಕರೀತವೆ. ಎಸ್, ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂತ ಕರಿತೇವೆ ನಾವು, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ಯಾಕಂದರೆ ಒಂದಕ್ಕಿಂತಲೂ ಹೆಚ್ಚು ಉದ್ದೇಶಗಳು ಇಲ್ಲಿರ್ತವೆ. ಓಕೆನಾ? ಬಟ್ ಫ್ರೆಂಡ್ಸ್, ನೆನಪಿರಲಿ, ಕರ್ನಾಟಕದಲ್ಲಿ ಈ ಜಲಾಶಯಗಳ ನಿರ್ಮಾಣದ ಉದ್ದೇಶಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತೇನೆ ನಾನು ನಿಮಗೆ. 1 ನೀರಾವರಿ ಅಂತ ತಿಳ್ಕೊಳ್ರಿ. 1 ನೀರಾವರಿ. 2ನೇದ್ದು, ಆಮೇಲೆ ಇನ್ನೊಂದು ಉದ್ದೇಶಗಳಲ್ಲಿ ಇದೆ ಇಲ್ಲಿ, ಮಣ್ಣಿನ ಸವೆತದ ನಿಯಂತ್ರಣನೂ ಕೂಡ ಬರ್ತದೆ. ನೆನಪಿರಲಿ, ಈ ಜಲಾಶಯ ನಿರ್ಮಾಣಗಳ ಉದ್ದೇಶಗಳಲ್ಲಿ ಮಣ್ಣಿನ ಸವೆತದ ನಿಯಂತ್ರಣನೂ ಕೂಡ ಬರ್ತದೆ. ನೆನಪಿರಲಿ, ಮಣ್ಣಿನ ಸವೆತದ ನಿಯಂತ್ರಣ ಇದು ಕೂಡ ಜಲಾಶಯದ ಉದ್ದೇಶಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಈಗ ಉದ್ದೇಶ ನೀರಾವರಿ, ಆಮೇಲೆ ಪ್ರವಾಹ ನಿಯಂತ್ರಣ, ನೀರಾವರಿ, ಪ್ರವಾಹ ನಿಯಂತ್ರಣ. ದೆನ್ ನೆಕ್ಸ್ಟ್ ಸರ್, 3ನೇದ್ದು ಮಣ್ಣಿನ ಸವೆತದ ನಿಯಂತ್ರಣ. ಎಸ್, ಮಣ್ಣಿನ ಸವೆತದ ನಿಯಂತ್ರಣ. ದೆನ್ 4ನೇದ್ದು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದೇನೆ ಅಂತ ತಿಳ್ಕೊಳ್ರಿ. ಮೇಲಿನ ಎಲ್ಲವೂ ಅಂತ ಕೊಟ್ಟ ಆಪ್ಷನ್ ಅಂತ ತಿಳ್ಕೊಳ್ರಿ. ಇದು ಪ್ರಶ್ನೆ ಏನಂಬೋದು ನಿಮ್ಗೆಲ್ರಿಗೂ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ತದೆ. ಈಗ ಈ ಆಪ್ಷನ್ ನೋಡಿದ ತಕ್ಷಣ ನಮ್ಗೆ ಪ್ರಶ್ನೆ ಏನಂತ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಏನಿದು ಪ್ರಶ್ನೆ? ಭಾರತದಲ್ಲಿ ಯಾವುದೇ ಜಲಾಶಯಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅವುಗಳ ಉದ್ದೇಶಗಳೇನು ಅಂತ ಪ್ರಶ್ನೆ ಕೇಳಿದಾಗ ನೀರಾವರಿ, ಪ್ರವಾಹ ನಿಯಂತ್ರಣ, ಮಣ್ಣಿನ ಸವೆತ ಅಥವಾ ಮೇಲಿನ ಎಲ್ಲವೂ ಅಂತ ಬಂದಾಗ ನಾವು ಆಲ್ಮೋಸ್ಟ್ ಉತ್ತರ ಕೊಡೋದು ಏನಪ್ಪ ಅಂದರೆ ಮೇಲಿನ ಎಲ್ಲವೂ ಅನ್ನುವಂಥದ್ದು. ಹೌದಲ್ವಾ? ಯಾಕಂದರೆ ನಾವು ಒಂದೇ ಉದ್ದೇಶ ಇಟ್ಕೊಂಡು ಜಲಾಶಯಗಳನ್ನು ನಿರ್ಮಾಣ ಮಾಡಿರಂಗಿಲ್ಲ. ಹೌದಲ್ವಾ? ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ಒಂದಿಷ್ಟು ಚರ್ಚೆ ಮಾಡೋದಾದರೆ, ಆದರೆ ಪರ್ಟಿಕ್ಯುಲರ್ಲಿ ಕೆಲವೊಂದು ಭಾಗದೊಳಗೆ ಭಾರತದಲ್ಲಿ ಕೆಲವೊಂದು ಜಲಾಶಯಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ರೀಸನ್ಸ್ಗಳನ್ನು ಇಟ್ಕೊಂಡು ಜಲಾಶಯಗಳನ್ನು ನಿರ್ಮಾಣ ಮಾಡಿದ್ದಾನೆ. ನೋಡಿರಿ, ಜಲಾಶಯಗಳ ನಿರ್ಮಾಣದ ಉದ್ದೇಶ ಅಂತ ಬಂದಾಗ ಎಲ್ಲವೂ ಸರಿನೇ ಆಗಿರ್ತವೆ. ಆದರೆ ಪರ್ಟಿಕ್ಯುಲರ್ಲಿ ಕೆಲವೊಂದು ಸಲ ನಮ್ಗೆ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ಫ್ರೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್, ಈಗ ಬಾಕ್ರಾ ಮತ್ತು ನಂಗಲ್ ಯೋಜನೆ ಅಂತ ಬರ್ತದೆ. ಬಾಕ್ರಾ ಮತ್ತು ನಂಗಲ್ ಯೋಜನೆ ಅಂತ ಬರ್ತದೆ. ಈ ಬಾಕ್ರಾ ಮತ್ತು ನಂಗಲ್ ಯೋಜನೆಯ ಮುಖ್ಯ ಉದ್ದೇಶ ಅಂತ ಬಂದಾಗ
ಇದರ ಉದ್ದೇಶ ಮತ್ತೆ ಹಿಂಗೆ ಆಪ್ಷನ್ ಕೊಡ್ತಾನೆ, ನೀರಾವರಿ, ಪ್ರವಾಹ ನಿಯಂತ್ರಣ, ಮಣ್ಣಿನ ಸವಿತ, ಮೇಲಿನ ಎಲ್ಲವೂ ಅಂತ ಬಂದಾಗ, ಬಟ್ ಪರ್ಟಿಕ್ಯುಲರ್ಲಿ ಇದನ್ನು ಗಮನಿಸಬೇಕು, ಬಾಕ್ರಾ ಮತ್ತು ನಂಗಲ್ ಇದು ಸಟ್ಲಜ್ ನದಿಗೆ ನಿರ್ಮಾಣ ಮಾಡಿರೋದು. ಈ ಸಟ್ಲಜ್ ನದಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶದ ಮೂಲಕ ಹಾದು ಹೋಗ್ತದೆ. ಐ ಮೀನ್ ಪಂಜಾಬ, ಹೌದಲ್ವಾ, ಆಮೇಲೆ ಹರಿಯಾಣ, ಈ ಮೂಲಕ ತನ್ನ ಜಲಾನಯನ ವ್ಯಾಪ್ತಿಯ ಪ್ರದೇಶವನ್ನು ವಿಸ್ತಾರಗೊಳಿಸಿರೋದ್ರಿಂದ ಆ ಭಾಗದಲ್ಲಿ ನೀರು ಎದಕ್ಕೆ ಬೇಕಾಗ್ತದೆ? ಕೃಷಿಗೆ ನೀರು ಬೇಕಾಗ್ತದೆ. ಅಲ್ಲಿ ಕೃಷಿಗೆ ನೀರು ಬೇಕಾಗ್ತದೆ ಅಂದರೆ ಅದರ ಮುಖ್ಯ ಉದ್ದೇಶ ಏನು? ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು. ನೀರಾವರಿಗೋಸ್ಕರ ಸಣ್ಣ ಪುಟ್ಟ ಜಲವಿದ್ಯುತ್ ಯೋಜನೆಗಳಿರ್ಬೋದು, ಆದರೆ ಅತಿ ಮುಖ್ಯ ಉದ್ದೇಶ ಬಾಕ್ರಾ ನಂಗಲ್ದು ಯಾವುದು ಅಂತಂದರೆ ನೀರಾವರಿಗೆ ಸಂಬಂಧಪಟ್ಟಿರ್ತದೆ. ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾನೆ. ದೆನ್ ನೆಕ್ಸ್ಟ್ ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಹೀರಾಕುಡ್ ಯೋಜನೆಯ ಅತಿ ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಾನೆ. ಯಾವುದು? ಹೀರಾಕುಡ್ ಯೋಜನೆಯ ಅತಿ ಮುಖ್ಯ ಉದ್ದೇಶ. ಈ ಹೀರಾಕುಡ್ ಯೋಜನೆ ಅಂದರೆ ಯಾವ ನದಿಗೆ ಒಂದು ಸ್ವಲ್ಪ ತಿಳ್ಕೊಬೇಕು. ಹೀರಾಕುಡ್ ಇದು ಮಹಾನದಿಗೆ ಸಂಬಂಧಪಟ್ಟಿದೆ. ಹೀರಾಕುಡ್ ಮಹಾನದಿಗೆ ಸಂಬಂಧಪಟ್ಟದ. ಮಹಾನದಿಯನ್ನು ಒಡಿಶಾದ ಕಣ್ಣೀರಿನ ನದಿ ಅಂತ ಕರೀತವೆ. ಯಾಕೆ? ಅತಿ ಹೆಚ್ಚಾಗಿ ಪ್ರವಾಹಗಳನ್ನು ಕ್ರಿಯೇಟ್ ಮಾಡ್ತದೆ. ಆ ಪ್ರವಾಹಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತೇನು ಮಾಡಬೇಕು? ಜಲಾಶಯಗಳನ್ನು ನಿರ್ಮಾಣ ಮಾಡಬೇಕು. ಆ ಜಲಾಶಯ ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆ ಇದೆ, ದಟ್ ಈಸ್ ಹೀರಾಕುಡ್ ಯೋಜನೆ. ಸೊ ಆ ಹೀರಾಕುಡ್ ಯೋಜನೆಯ ಮೇನ್ ಕಾನ್ಸೆಪ್ಟ್ ಅಥವಾ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಪ್ರವಾಹದ ನಿಯಂತ್ರಣ ಆಗಿರ್ತಕ್ಕಂಥದ್ದು. ಆ ಪ್ರವಾಹದ ನಿಯಂತ್ರಣಕ್ಕಾಗಿ ನಿಲುಗಡೆಗೊಳ್ಳುವ ನೀರನ್ನು ಆನಂತರ ವಿವಿಧ ಉದ್ದೇಶಗಳಿಗೆ ಬಳಕೆ ಮಾಡ್ಕೊಳ್ತಾನೆ. ಸೊ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಹೀರಾಕುಡ್ ಯೋಜನೆಯ ಮುಖ್ಯ ಉದ್ದೇಶ ಪ್ರವಾಹ ನಿಯಂತ್ರಣ. ಇಸ್ ದ ಕ್ಲಿಯರ್? ಇದಾದ್ಮೇಲೆ ಇನ್ನೊಂದು ನದಿ ಕಣಿವೆ ಯೋಜನೆ ಬಗ್ಗೆ ಪ್ರಶ್ನೆ ಕೇಳ್ತಾನೆ, ಚಂಬಲ್ ನದಿ ಕಣಿವೆ ಯೋಜನೆ ಅಂತೇಳಿ. ಈ ಚಂಬಲ್ ನದಿ ಕಣಿವೆ ಯೋಜನೆಯ ಅತಿ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳ್ತಾನೆ. ಚಂಬಲ್ ನದಿ ಕಣಿವೆ ಯೋಜನೆ ಅತಿ ಮುಖ್ಯ ಉದ್ದೇಶ, ಚಂಬಲ್ ನದಿ ಇದು ರಾಜಸ್ಥಾನ, ಉತ್ತರ ಪ್ರದೇಶ ಅರಣ್ಯ ವ್ಯಾಪ್ತಿಯೊಳಗೆ ಹಾದು ಬರಬೇಕಾದ ಸಂದರ್ಭದೊಳಗೆ ಅಲ್ಲಿ ಅತಿ ಹೆಚ್ಚು ಪ್ರಮಾಣದ ಮಣ್ಣಿನ ಸವೆತಕ್ಕೆ ಕಾರಣ ಆಗ್ತದೆ. ಆ ಮಣ್ಣಿನ ಸವೆತದ ನಿಯಂತ್ರಣವೇ ಚಂಬಲ್ ನದಿ ಕಣಿವೆ ಯೋಜನೆಯ ಉದ್ದೇಶ. ಹೀಗೆ ಪರ್ಟಿಕ್ಯುಲರ್ಲಿ ಕೆಲವೊಂದಿಷ್ಟು ಉದ್ದೇಶಗಳನ್ನ ಇಟ್ಕೊಂಡು ನಮಗೇನು ಮಾಡ್ತಾನೆ, ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ಫ್ರೆಂಡ್ಸ್. ಹಾಗಾಗಿ ಈ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಾಗ ಅಥವಾ ಜಲಾಶಯಗಳಿಗೆ ಸಂಬಂಧಪಟ್ಟಾಗ ಅಧ್ಯಯನ ಮಾಡಬೇಕಾದ್ರೆ ಇವುಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡೋದು ಸೂಕ್ತ ಆಗಿರಬೇಕು. ಓಕೆನಾ? ಇವುಗಳ ಜೊತೆಗೆ ಈಗ ಜಲಾಶಯ ನಿರ್ಮಾಣ ಮಾಡುವ ಉದ್ದೇಶ ಏನೇ ಇದ್ದರೂ ಕೂಡ ಫೈನಲ್ಲಿ ಅದು ನಿರ್ಮಾಣಗೊಳ್ಳುವಂತಹ ಮುಖ್ಯ ಉದ್ದೇಶ ಏನಾಗಿರ್ತದೆ, ಫೈನಲ್ಲಿ ಅದನ್ನು ಅತಿ ಹೆಚ್ಚಾಗಿ ನಾವೇನು ಮಾಡ್ತೇವೆ, ನೀರಾವರಿಗೂ ಕೂಡ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇರ್ತೇವೆ. ಈ ನೀರಾವರಿಗೂ ಕೂಡ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಒಂದು ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು, ಕರ್ನಾಟಕದೊಳಗೆ ಯಾವುದೇ ಅಥವಾ ಭಾರತದಲ್ಲಿ ಯಾವುದೇ ಜಲಾಶಯ ನಿರ್ಮಾಣ ಮಾಡಬೇಕಾಗಿತ್ತು, ಅದರಲ್ಲಿಯೂ ಮುಖ್ಯವಾಗಿ ನೀರಾವರಿ ಜಲಾಶಯಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದರೆ ಯಾವುದೇ ಜಲಾಶಯಗಳನ್ನು 1:6 ಅನುಪಾತದಲ್ಲಿ ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಳ್ಬೇಕು. 1:6 ಅನುಪಾತದಲ್ಲಿ ಇಲ್ಲಿ ಜಲಾಶಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಏನು ಸರ್ ಇದು 1:6 ಅನುಪಾತ ಅಂತ ಕೇಳಿದಾಗ ನೆನಪಿರಲಿ, ಈ ಕನಿಷ್ಠ 1 ಹೆಕ್ಟರ್ ಭೂಪ್ರದೇಶದಲ್ಲಿ ನಿಲುಗಡೆಗೊಳ್ಳುವಂತಹ ನೀರು ಕನಿಷ್ಠ 6 ಹೆಕ್ಟರ್ ಭೂಪ್ರದೇಶಕ್ಕೆ ನೀರಾವರಿ ಸೌಲಭ್ಯನಾದರೂ ಕಲ್ಪಿಸಿಕೊಟ್ಟಿರಬೇಕು. ಓಕೆ, ಯಾವುದೇ ನೀರಾವರಿ ಜಲಾಶಯ ನಿರ್ಮಾಣ ಮಾಡಬೇಕಾದ್ರೆ 1:6 ಅನುಪಾತದೊಳಗೆ ನಿರ್ಮಾಣಗೊಳ್ತಾನೆ. 1:6 ಅನುಪಾತ ಈಸ್ ನಥಿಂಗ್ ಬಟ್ ಕನಿಷ್ಠ 1 ಹೆಕ್ಟರ್ ಭೂಪ್ರದೇಶದಲ್ಲಿ ನಿಂತ್ಕೊಳ್ಳುವಂತಹ ನೀರು ಕನಿಷ್ಠ 6 ಹೆಕ್ಟರ್ಗಾದರೂ ನೀರಾವರಿ ಸೌಲಭ್ಯಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿರಬೇಕು. ಓಕೆ, ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಜಲಾಶಯ ನಿರ್ಮಾಣ ಮಾಡುವ ಅತಿ ಮುಖ್ಯ ಉದ್ದೇಶಗಳಲ್ಲಿ ಇದನ್ನು ಕೂಡ ಹೊಂದಿರತಕ್ಕಂಥದ್ದು. ಇಷ್ಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ ಸರ್. ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ಹೆಚ್ಚಿನ ವಿಷಯಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್.